ಉಳಿದ ವಿಷಯಗಳಿಗೆ ಹೋಗುವುದಕ್ಕೆ ಮೊದಲು ಎಂದಿನಂತೆ ಕಾವೇರಿ ಕಡೆಗೆ ಹರಿದು ಹೋಗೋಣ. ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ನೀರು ಬಿಡಲ್ಲ ಎಂಬ ದೃಢ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇವತ್ತು ಇಡೀ ದಿನ ಸಭೆಗಳ ಮೇಲೆ ಸಭೆಗಳು ನಡೆದವು. ಬೆಳಗ್ಗೆ ಸರ್ವಪಕ್ಷ ಸಭೆ, ಸಂಜೆ ಮಂತ್ರಿ ಪರಿಷತ್ ಸಭೆ ಹಾಗೂ ಕಾನೂನು ತಜ್ಞರ ಜೊತೆಗಿನ ಎಲ್ಲ ಸಭೆಗಳಲ್ಲೂ ನೀರು ಬಿಡಬಾರದು ಎಂಬ ತೀರ್ಮಾನವೇ ಅಂತಿಮವಾಗ್ತಾ ಹೋಯಿತು. ಈ ಮೂಲಕ ಮುಖ್ಯಮಂತ್ರಿಗಳು ತಮ್ಮ ಗಟ್ಟಿತನವನ್ನು ಪ್ರದರ್ಶಿಸಿದರು. ನಿನ್ನೆಯ ಸುಪ್ರೀಂ ಕೋರ್ಟ್ ಆದೇಶವನ್ನು ಪಕ್ಕಕ್ಕೆ ಇಟ್ಟು ರಾಜ್ಯದ ಜನರ ಹಿತವನ್ನು ಕಾಪಾಡುವ ನಿಟ್ಟಿನಲ್ಲಿ ಹೆಜ್ಜೆ ಇಡುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಆರಂಭಿಸಿದೆ. ನಾಳೆ ಬೆಳಗ್ಗೆ 11:30ಕ್ಕೆ ದೆಹಲಿಯಲ್ಲಿ ಕೇಂದ್ರ ಜಲಸಂಪನ್ಮೂಲ ಮಂತ್ರಿ ಉಮಾಭಾರತಿ ಮಧ್ಯಸ್ಥಿಕೆಯಲ್ಲಿ ಸಭೆ ನಡೆಯುತ್ತೆ. ಈ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಸಚಿವ ಎಂ ಬಿ ಪಾಟೀಲ್, ಕೇಂದ್ರ ಮಂತ್ರಿ ಅನಂತಕುಮಾರ್, ಸದಾನಂದಗೌಡ, ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಮುಂತಾದವರು ಭಾಗವಹಿಸಬಹುದು. ಈಗಾಗಲೇ ಬಿಜೆಪಿ ನಾಯಕರು ಕಾವೇರಿ ವಿವಾದದ ಬಗ್ಗೆ ಉಮಾಭಾರತಿ ಜೊತೆ ಒಂದು ಸುತ್ತಿನ ಮಾತುಕತೆ ನಡೆಸಿದ್ದಾರೆ. ಅತ್ತ ತಮಿಳುನಾಡಿನ ಪರ ಸಚಿವ ಪಳನಿಸ್ವಾಮಿ ಹಾಗೂ ಅಧಿಕಾರಿಗಳು ಭಾಗವಹಿಸುತ್ತಾರೆ. ಒಂದು ವೇಳೆ ಈ ಸಭೆಯಲ್ಲೂ ಅನ್ಯಾಯವಾದರೆ ಮತ್ತೆ ವಿಶೇಷ ಅಧಿವೇಶನವನ್ನು ನಡೆಸಿ ತೀರ್ಮಾನ ಕೈಗೊಳ್ಳಲು ಮಂತ್ರಿ ಪರಿಷತ್ ಸಭೆಯಲ್ಲಿ ತೀರ್ಮಾನಿಸಲಾಗಿದೆ. ನಾಳೆ ಕೇಂದ್ರದ ಮಧ್ಯಸ್ಥಿಕೆಯಲ್ಲಿ ನಡೆಯುವ ಸಭೆಯಲ್ಲಿ ಏನಾಗುತ್ತೋ ಅನ್ನೋದನ್ನು ನೋಡಿಕೊಂಡು ಶುಕ್ರವಾರ ಸುಪ್ರೀಂ ಕೋರ್ಟ್ನಲ್ಲಿ ವಾದ ಮಂಡಿಸಲು ತೀರ್ಮಾನಿಸಲಾಗಿದೆ. ಈ ಮಧ್ಯೆ ದೆಹಲಿಯಲ್ಲಿ ಮಾತನಾಡಿದ ಯಡಿಯೂರಪ್ಪನವರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ಬದಲಾವಣೆ ಆಗುವವರೆಗೆ ರಾಜ್ಯಕ್ಕೆ ನ್ಯಾಯ ಸಿಗಲ್ಲ ಎಂಬ ವಾದ ಮಂಡಿಸಿದರು. ಇಷ್ಟೆಲ್ಲದರ ಮಧ್ಯೆ ಖುಷಿ ವಿಚಾರ ಅಂದರೆ ಕೊಳ್ಳದಲ್ಲಿ ಮಳೆಯಾಗಿದೆ. ಹಾರಂಗಿ ಜಲಾಶಯಕ್ಕೆ 2.5-3 TMC ನೀರು ಬಂದಿದೆ. ಇದರ ಮಧ್ಯೆ 22 ಜಿಲ್ಲೆಗಳ 60 ತಾಲೂಕುಗಳನ್ನು ರಾಜ್ಯ ಸರ್ಕಾರ ಬರಪೀಡಿತ ತಾಲೂಕುಗಳೆಂದು ಘೋಷಿಸೋದಕ್ಕೆ ನಿರ್ಧರಿಸಿದೆ. ಕೇಂದ್ರ ಸರ್ಕಾರ ನಾಳೆ 11:30ಕ್ಕೆ ಎರಡೂ ರಾಜ್ಯದ ಮುಖ್ಯಮಂತ್ರಿಗಳ ಸಭೆಯನ್ನು ಕೂಡ ಕರೆದಿದ್ದಾರೆ. ಆ ಸಭೆಯಲ್ಲಿ ನೀರಾವರಿ ಮಂತ್ರಿಗಳು ಕೂಡ ಕರ್ಕೊಂಡು ಬರ್ರಿ ಅಂತ ಹೇಳಿದ್ದಾರೆ. ಇವತ್ತಿನಿಂದ 6,000 ಕ್ಯೂಸೆಕ್ಸ್ ನೀರು ಬಿಡಬೇಕು ಅಂತ ಹೇಳಿದ್ದಾರೆ. ಅದನ್ನು ನಾಳೆವರೆಗೆ ಮುಂದೂಡೋದು ಒಳ್ಳೆಯದು ಅಂತಕ್ಕಂಥದ್ದನ್ನ ಸಲಹೆ ಕೊಟ್ಟಿದ್ದಾರೆ. ಆಮೇಲೆ ಗ್ರೌಂಡ್ ರಿಯಾಲಿಟಿ ಇವನ್ನೆಲ್ಲ ಗಮನದಲ್ಲಿ ಇಟ್ಟುಕೊಂಡು ನಾಳೆ ಅಲ್ಲಿ ಚರ್ಚೆ ಮಾಡಿ ವಿಧಾನಮಂಡಲದಲ್ಲಿ ನಾವೇನ್ ತೀರ್ಮಾನವನ್ನು ತಗೊಂಡಿದ್ದೇವೆ ಆ ತೀರ್ಮಾನಕ್ಕೆ ನೀವು ಬದ್ಧರಾಗಬೇಕು. ಸರ್ಕಾರ ಈಗಿರುವಂತ ಈ ಬೆಂಚ್ ಮುಂದೆ ನಾವು ಹೋಗಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಇವತ್ತೇ ಸ್ಪಷ್ಟ ಮಾಡಿ ನಾಳೆನೆ ಸುಪ್ರೀಂ ಕೋರ್ಟ್ ಮುಂದೆ ಹೇಳಿ ನೀವು ಗಟ್ಟಿಯಾಗಿ ರಾಜ್ಯ ಸರ್ಕಾರದ ಪರವಾಗಿ ನಿಲ್ತೇವೆ. ನೀರನ್ನ ಇವತ್ತು ನಮ್ಮ ರೈತರಿಗೆ ಬಿಡ್ಲಿಕ್ಕಾಗಿಲ್ಲ, ನೀರನ್ನ ಬಿಡಬಾರದು ಅಂತ ಹೇಳಿದ್ದೇವೆ. ಸರ್, ನೀರಿಲ್ಲ ಬಿಡಕ್ಕಾಗಲ್ಲ ಅಷ್ಟೇ. ಯಾವ ನ್ಯಾಯನ ನಿರೀಕ್ಷೆ ಮಾಡ್ತಾ ಇದ್ದೀವಿ ನಾವು ಮಧ್ಯಸ್ಥಿಕೆಯಲ್ಲಿ? ದೊಡ್ಡ ನ್ಯಾಯನೇ ನೀವು ನಿರೀಕ್ಷೆ ಮಾಡಬಾರದು. ನೀರಿಲ್ಲ ಬಿಡಕ್ಕಾಗಲ್ಲ ಬಿಟ್ರೆ ಇನ್ನೇನಿದೆ ಅಲ್ಲಿ ನ್ಯಾಯ? ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ ನಮ್ಮ ಪರಿಸ್ಥಿತಿ, ಸಚಿನ್ ತೆಂಡೂಲ್ಕರ್ ಪ್ರತಿ ಸರಿ ಗ್ರೌಂಡ್ಗೆ ಇಳಿತಿದ್ದಾಗಲೂ ಸೆಂಚುರಿ ಹೊರಿಬೇಕು ಅನ್ಕೋತಿದ್ರಿ. ಅಪ್ಪಿ ತಪ್ಪಿ ಆ ಮ್ಯಾಚ್ ಅಲ್ಲಿ ಅವರು 4-3 ಹೊಡೆದು ಬಂದ್ಬಿಟ್ರೆ ಫ್ಲಾಪ್ ಶೋ. ಈಗ ನಮ್ಮದು ಅದೇ ಪರಿಸ್ಥಿತಿ. ಪ್ರತಿ ಸರಿ ಹೋದಾಗಲೂ ನಾವು ಗೆಲ್ಲಬೇಕು ಎಂಬುದೇ ನಮ್ಮ ಬಯಕೆ. ಆದರೆ ನಾವು ಸೋತ್ಕೊಂಡೇ ಬರ್ತಾ ಇದ್ದೀವಿ. ಹಾಗಾಗಿ ನಿರೀಕ್ಷೆಗಳನ್ನು ಹೆಚ್ಚು ಮಾಡ್ಕೊಳ್ಳೋದು ಬೇಡ. ನಾಳಿನ ಉಮಾಭಾರತಿಯವರ ಅಧ್ಯಕ್ಷತೆಯಲ್ಲಿ ನಡೆಯಬಹುದಾದ ಈ ಸಭೆಯಲ್ಲಿ ಬಹಳ ದೊಡ್ಡ ತೀರ್ಮಾನಗಳು ಆಗಲಿಕ್ಕಿಲ್ಲ. 2-3 ಕಾರಣ ಇದೆ ಅದಕ್ಕೆ. ನಂಬರ್ 1, ತಮಿಳುನಾಡು ಸತತವಾಗಿ ತನ್ನೆಲ್ಲ ವಾದಗಳನ್ನು ಮಂಡಿಸುತ್ತಾ ಯಾವ ರೀತಿಯಲ್ಲೋ ನಮಗೆ ಗೊತ್ತಿಲ್ಲ, ಕರ್ನಾಟಕದ ಜನ ಅವರವರದೇ ಅಭಿಪ್ರಾಯಗಳಿಗೆ ಬಂದಾಗಿದೆ ಈಗ. ಆದರೆ ನ್ಯಾಯಾಲಯದಲ್ಲಿ ಎಲ್ಲವನ್ನೂ ಗೆಲ್ಲುತ್ತಲೇ ಹೋಗಿದ್ದಾರೆ. ಗೆದ್ದವರು ಇಲ್ಲಿ ಬಂದು ಸೋಲುವ ರೀತಿ ಇನ್ಯಾವುದೋ ನಿರ್ಣಯ ಅಥವಾ ಒಪ್ಪಂದಕ್ಕೆ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನೋದು ನನ್ನ ಭಾವನೆ. ನಂಬರ್ 2, ಜಯಲಲಿತಾ ಅವರ ಅನುಪಸ್ಥಿತಿಯಲ್ಲಿ ಅಧಿಕಾರಿಗಳು ಒಂದು ಬ್ರೀಫನ್ನು ತೆಗೆದುಕೊಂಡು ಬಂದಿರ್ತಾರೆ. ಅಂದರೆ ಹೀಗಾಗಲಿ ಅಂತವ್ರು ಹೇಳಿ ಕಳಿಸಿರ್ತಾರೆ. ಜಯಲಲಿತಾ ನಾವು ಸುಪ್ರೀಂ ಕೋರ್ಟ್ನಲ್ಲಿ ಏನನ್ನು ಗೆದ್ದಿದ್ದೀವೋ ಅದಕ್ಕಿಂತ ಕಡಿಮೆಗೆ ಯಾವುದಕ್ಕೂ ಒಪ್ಪಬೇಡಿ ಎಂಬುದನ್ನೇ ಹೇಳಿ ಕಳಿಸಿರುತ್ತಾರೆ. ಅದನ್ನು ಉಲ್ಲಂಘಿಸುವಂತಹ ಧೈರ್ಯ ಮತ್ತು ಸಾಹಸ ತಮಿಳುನಾಡಿನಲ್ಲಿ ಸದ್ಯಕ್ಕೆ ADMKನಲ್ಲಿ ಯಾರೂ ಹುಟ್ಟಿಲ್ಲ. ADMK ಒಳಗಡೆ ಯಾರೂ ಹುಟ್ಟಿಲ್ಲ. 3ನೆಯ ಅಂಶ ಅಂದರೆ ಬಹಳ ಇಂಪಾರ್ಟೆಂಟ್. ಹೇಗೆ ಆದರೂ ನೀವು ಈ ಮಧ್ಯಸ್ಥಿಕೆ ನಡೆಯುತ್ತಿರುವ ಸಮಿತಿ 3,000 ಕ್ಯೂಸೆಕ್ಕನ್ನು ಬಿಡಿ ಎಂದು ಹೇಳಲೇಬೇಕಾದ ಅನಿವಾರ್ಯ ಸ್ಥಿತಿಯಲ್ಲಿ ಅದು ಇದೆ. ಯಾಕೆ ಆ ಮಧ್ಯಸ್ಥಿಕೆ ಸಮಿತಿಯ 3,000 ಬಿಡಿ ಎಂದು ಹೇಳಿದ್ದನ್ನೇ ಸುಪ್ರೀಂ ಕೋರ್ಟ್ ಮಾರ್ಪಾಟು ಮಾಡಿದ್ದಿತ್ತು 6ಕ್ಕೆ. ನಮ್ಮ ಬಹುತೇಕ ಕೋಪ 6ರ ಕಡೆ ಇದೆಯೇ ಹೊರತು 3ರ ಕಡೆ ಅಲ್ಲ. ಇತ್ತು, ಆದ್ರೆ 6ನ್ನ ನೋಡಿ 3ಕ್ಕೆ ಬಗ್ಗದ್ವಿ. ಹಾಗಾಗಿ ತಾನೇ ಕೊಟ್ಟಂತಹ ಒಂದು ತೀರ್ಪನ್ನ ಮಧ್ಯಸ್ಥಿಕೆ ಮೇಲುಸ್ತುವಾರಿ ಸಮಿತಿ ಥರ ಕೇಂದ್ರ ಸರ್ಕಾರದ ಸಮಿತಿ ಈಗ ತಾನೇ ಅದನ್ನು ಬದಲಾಯಿಸಿ 0 ಎಂದು ಮಾಡಲಿಕ್ಕೆ ಬರುವುದಿಲ್ಲ. ಹಾಗಾದ್ರೆ ಅದು ನಮಗೆ ದೊರೆತ ನ್ಯಾಯನೂ ಅಲ್ಲ. ಅದು ಪ್ರಶ್ನೆ ಬೇರೆ, ಅದಕ್ಕೆ ಆಮೇಲೆ ಬರೋಣ. ಅದಕ್ಕೆ ಆಮೇಲೆ ಬರಬೇಕು ನೀವು. ಆದರೆ ಆ 3 ಅಂತೂ ನಿಲ್ಲತ್ತೆ ಅಟ್ ಎನಿ ಕಾಸ್ಟ್.
ಮ್ಯಾಕ್ಸಿಮಮ್ ಅಂದರೆ ಈ ಸಮಿತಿ ಸಭೆಯಲ್ಲಿ ಮೇಲುಸ್ತುವಾರಿ ಸಮಿತಿಯಲ್ಲಿ ತೆಗೆದುಕೊಂಡ ಎಲ್ಲ ಅಂಕಿ ಅಂಶಗಳನ್ನು ಪರಿಗಣನೆಗೆ ತೆಗೆದುಕೊಂಡ ನಂತರ ನೀವು ಆ ಸಭೆಯಲ್ಲಿ ಭಾಗಿಯಾಗಿದ್ದಾಗ ಅವತ್ತು ಇದ್ದ ಪರಿಸ್ಥಿತಿಯಲ್ಲಿ ನಾವು ಈ ನಿರ್ಧಾರವನ್ನು ಮಾಡಿದ್ದೇವೆ. ಆ ನಿರ್ಧಾರದಿಂದ ಹಿಂದೆ ಸರಿಯುವ ಯಾವುದೇ ಹೊಸ ಬೆಳವಣಿಗೆಗಳು ನಡೆದಿಲ್ಲ. ಹಾಗಾಗಿ 3,000ಕ್ಕೆ ಬದ್ಧರಾಗುವುದು ಉತ್ತಮ, ತಕ್ಷಣಕ್ಕೆ ನೀವು ಅಷ್ಟಾಗಿ ಅನ್ನೋದನ್ನ ಆಗ್ಬೋದು. ಆದರೆ ಅದಕ್ಕೆ ಅವರು ಒಪ್ಪಬೇಕು. ಅಲ್ಲ ಸರ್, ಇನ್ನೊಂದು ವಾದ ಪುಟ್ಟಸ್ವಾಮಿ ಅವರು ಮಾಡ್ತಾ ಇದ್ರು, ಏನನ್ನೂ ಹೇಳದೆ ಈಗ ಸದ್ಯದ ಸ್ಥಿತಿಗತಿಗಳನ್ನ ಅಧ್ಯಯನ ಮಾಡೋದಕ್ಕೆ ಕೇಂದ್ರದಿಂದಲೇ ಒಂದು ತಜ್ಞರ ತಂಡವನ್ನ ನಾವು ಕಳುಹಿಸಿ ವಸ್ತುಸ್ಥಿತಿಯನ್ನ ನಾವು ಪರಿಗಣನೆಗೆ ತೆಗೆದುಕೊಳ್ತೀವಿ ಅಂತಾನೂ ಹೇಳ್ಬೋದು. ಹೇಳಕ್ಕಾಗಲ್ಲ ಅಂತಲ್ಲ, ಅದನ್ನ ಕೇಳಬೇಕಲ್ಲ ನ್ಯಾಯಾಲಯ. ಕಾರಣ 3,000 ಕ್ಯೂಸೆಕ್ ಅನ್ನ ಬಿಡುಗಡೆ ಮಾಡಿ ಅಂತ ಮೇಲುಸ್ತುವಾರಿ ಸಮಿತಿ ಹೇಳಿದಾಗ ಅದರ ಮುಂದೆ ತನ್ನದೇ ಅಧಿಕಾರಿಗಳ ಅಂದರೆ ಕೇಂದ್ರ ಸರ್ಕಾರದ ಜಲಸಂಪನ್ಮೂಲ ಇಲಾಖೆಗೆ ಸೇರಿದ ಅಧಿಕಾರಿಗಳ, ಸೆಂಟ್ರಲ್ ವಾಟರ್ ಕಮಿಷನ್, ಕೇಂದ್ರ ಜಲ ಆಯೋಗದ ಅಧಿಕಾರಿಗಳ ಅಂಕಿಅಂಶಗಳು ಅವರ ಬಳಿ ಇತ್ತು. ಆ ಅಧಿಕಾರಿಗಳು ದಿಲ್ಲಿಯಲ್ಲಿ ಕುಳಿತು ಕೊಟ್ಟಿರುವ ಅಂಕಿಅಂಶ ಅಲ್ಲ, ಇಲ್ಲಿಂದಲೇ ಕೊಟ್ಟಿರುವ ಅಂಕಿಅಂಶ. ಹಾಗಾಗಿ ಹೀಗೆ ಹೇಳಿದ್ದನ್ನು ಕೇಳದೇ ಸುಪ್ರೀಂ ಕೋರ್ಟ್ ಅದನ್ನು 6ಕ್ಕೆ ಏರಿಸಲಾಯಿತು. ಈಗ ಈ ಸಲಹೆಯನ್ನು ತಂದರೆ ಒಪ್ಪಲಿಕ್ಕಿಲ್ಲವೇನೋ ನನಗೆ ಗೊತ್ತಿಲ್ಲ. ಕಳೆದ ಬಾರಿ ಇಂತಹದೇ ಸಂಕೀರ್ಣ, ಬಹಳ ಸಂಕಷ್ಟದ ಒಂದು ಸನ್ನಿವೇಶ ಬಂದು ಇಂತಹ ಒಂದು ಸಭೆ ನಡೆದಾಗ ಮೇಡಮ್ ಜಯಲಲಿತಾ ತಾವೇ ಹಾಜರಿದ್ದರು. ಆ ದಿನ ಅವರು ರೊಚ್ಚಿಗೆದ್ದು ಕೋಪೋದ್ರಿಕ್ತರಾಗಿ ಸಮಿತಿಯ ಸಭೆಯಿಂದ ಹೊರ ನಡೆದು ಬಿಟ್ಟರು. ವಾಕ್ಔಟ್ ಅಂದ್ಬಿಟ್ಟು ಹೋದ್ರು ಅವರು. ಈ ವಾಕ್ಔಟ್ ಅವತ್ತು ನಮಗೆ ಮುಂದೆ ಸುಪ್ರೀಂ ಕೋರ್ಟ್ನಲ್ಲಿ ಒಂದು ಹೆಲ್ಪ್ ಆಯಿತು. ಯಾಕೆಂದರೆ ಸುಪ್ರೀಂ ಕೋರ್ಟ್ ಹೇಳ್ತು ವಾಕ್ಔಟ್ ಮಾಡೋಕ್ಕಲ್ಲ ಇದನ್ನು ಕರೆದಿದ್ದು ಅಂತ. ದಟ್ಸ್ ಎ ಡಿಫರೆಂಟ್ ಇಶ್ಯೂ. ಹಾಗಾಗಿ ನಾಳೆಯ ಸಭೆಯಲ್ಲಿ ನೀವು ಎಲ್ಲವೂ ರಿವರ್ಸ್ ಆಗಿ, ಕಪ್ಪು ಬಿಳಿಯಾಗಿ ಬಿಳಿ ಕಪ್ಪಾಗಿ, ಅಮಾವಾಸ್ಯೆ ಪೌರ್ಣಿಮೆಯಾಗಿ ಪೌರ್ಣಿಮೆ ಅಮಾವಾಸ್ಯೆಯಾಗಿ ಬದಲಾಗಿ ಬಿಡುತ್ತೆ ಅಂತ ಅನ್ಕೋಬೇಡಿ. ಏನು ಹಾಗೆ ಬದಲಾವಣೆ ಆಗಲಿಕ್ಕೆ ಸಾಧ್ಯವಿಲ್ಲ. ಯಾಕಿದನ್ನು ನಾನು ಬಹಳ ಸ್ಪಷ್ಟವಾಗಿ ಅನ್ಕೋತಾ ಇದ್ದೀನಿ ನನ್ನ ಅನಿಸಿಕೆ ಮತ್ತು ಅರ್ಥೈಸಿಕೊಂಡಿರುವ ರೀತಿಯಲ್ಲಿ ಎಂದರೆ, ನಮ್ಮ ಜನರ ನಿರೀಕ್ಷೆಗಳನ್ನು ಪ್ರತಿದಿನ ನಾವು ಹೆಚ್ಚಿಸ್ತಾ ಹೋಗ್ತಾ ಇದ್ದೀವಿ. ಆದರೆ ಆ ನಿರೀಕ್ಷೆಗಳಿಗೆ ತಕ್ಕಂತೆ ಬೆಳವಣಿಗೆಗಳು ನಡೀತಾ ಇಲ್ಲ. ಬೆಳವಣಿಗೆಗಳು ನಡೆಯದಿದ್ದಾಗ ರೊಚ್ಚಿಗೆದ್ದ ತೀರ್ಮಾನಗಳು ಮತ್ತು ಆಕ್ರೋಶಗಳು ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಒಂದು ಬೇಸಿಕ್ ಪರಿಸ್ಥಿತಿಗೆ ನಾವು ಮನೋಸ್ಥಿತಿಯನ್ನು ಹೊಂದಿಸ್ಕೊಳ್ಬೇಕಾದ ಸಮಯ ಬರ್ತಾ ಇದೆ ಅನ್ಸತ್ತೆ. ಅದು ಆ 3,000 ಕ್ಯೂಸೆಕ್. ಅಲ್ಲ ಸರ್, ಹಂಗಂತ ವಾಸ್ತವವನ್ನು ಮರಿಬೇಕು. 1 ಮಿನಿಟ್. ಆದರೆ ಈ 3,000 ಕ್ಯೂಸೆಕ್ ಅನ್ನು ಬಿಡಲು ನಿಮಗೆ ನಿಮ್ಮ ಸದನದ ನಿರ್ಣಯ ಅಡ್ಡಿಯಾಗಿದೆ. ಹಾಗಾಗಿ 3,000ನೂ ಬಿಡೋಕ್ಕಾಗಲ್ಲ ನಿಮ್ಮ ಕೈಯಲ್ಲಿ, ನೀರೇ ಆಗಲ್ಲ ಅಂತ ನೀವು ಹೇಳ್ತಿರೋದು. 3,000 ಬಿಟ್ಟರೂ ಸದನದ ನಿರ್ಣಯದ ಉಲ್ಲಂಘನೆಯೇ. ಹಾಗಾಗಿ 6 ಇದ್ದಿದ್ದು 3 ಆದರೂ ಉಲ್ಲಂಘನೆಯೇ. ಹಾಗಾಗಿ ನನಗೆ ಅನಿಸುತ್ತಿರುವುದು ನಾಳೆಯ ಸಭೆಯ ನಂತರ ಚಿತ್ರಣ ಸ್ಪಷ್ಟವಾಗುತ್ತಾ ಹೋಗುತ್ತೆ. ನಂಬರ್ 2, ಒಂದು ವೇಳೆ ಬಿಡಲೇಬೇಕು ಅನ್ನುವ ಒಟ್ಟಾಭಿಪ್ರಾಯ ದಿಲ್ಲಿಯಲ್ಲಿ ಮೂಡಿದರೆ, ಕರ್ನಾಟಕದಲ್ಲಿ ಮೂಡುವ ಅಭಿಪ್ರಾಯಕ್ಕೂ ದಿಲ್ಲಿ ಒಳಗೆ ಕೂತಾಗ ಅಲ್ಲಿನ ಗಾಳಿ, ಶುದ್ಧ ಗಾಳಿ ದಿಲ್ಲಿನಲ್ಲಿ ಅಂದರೆ ಒಂದು ರೀತಿ ಆಕ್ಸಿಜನ್ನನ್ನು ಕ್ಯಾರಿ ಮಾಡುವಷ್ಟು ಶುದ್ಧವಾದ ಗಾಳಿ ಅದು. ಅಲ್ಲಿಯ ವಾತಾವರಣದಲ್ಲಿ ಬೇರೆ ತೀರ್ಮಾನಗಳು ಬರುತ್ತವೆ, ಬೇರೆ ಬೇರೆ ಪ್ರೆಷರ್ಗಳು ವರ್ಕ್ ಆಗುತ್ತೆ. ಹಾಗಾಗಿ 3,000 ಕ್ಯೂಸೆಕ್ಕನ್ನು ಬಿಡಬೇಕಾಗ ಬರಬಹುದು ನೀವು ಅನ್ನೋ ಪರಿಸ್ಥಿತಿ ನಿರ್ಮಾಣವಾದರೆ, ರಾಜ್ಯ ಸರ್ಕಾರದ ಬಳಿ ಈಗಾಗಲೇ ಒಂದು ಅಸ್ತ್ರ ತನ್ನ ಬತ್ತಳಿಕೆಯಲ್ಲಿ ತಯಾರಾಗಿ ನಿಂತಂಗೆ ಇದೆ. ಅದು ಖುಷಿಯ ವಿಚಾರ. ಅಂದರೆ ಕಾವೇರಿ ಕೊಳ್ಳದಲ್ಲಿ ಆಗಿರುವ ಮಳೆಯಿಂದ 3 TMC ನೀರು ಜಲಾಶಯಕ್ಕೆ ಹರಿದು ಬಂದಿದೆ ಸುದ್ದಿ. ಈ ಸುದ್ದಿಯ ಹಿಂದಿನ ಮರ್ಮ ಮತ್ತು ನಿಮಗೆ ಅರ್ಥವಾಗದ ಸುದ್ದಿ ಅಂದರೆ 18,000 ಕ್ಯೂಸೆಕ್ಕನ್ನು ಅಥವಾ 9,000 ಕ್ಯೂಸೆಕ್ಕನ್ನು ಹರಿಸಿದರೆ ನಷ್ಟವಿಲ್ಲ, ಅದು ನಮ್ಮ ನೀರಲ್ಲ ಅವತ್ತು ನಿರ್ಣಯ ಮಾಡಿದ ದಿನದ್ದು, ಈಗ ಇದು ಹೆಚ್ಚುವರಿಯಾಗಿ ಬಂದಿರುವ ನೀರು ಅನ್ನುವ ವಾದವನ್ನು ಬಹುಶಃ ರಾಜ್ಯ ಸರ್ಕಾರ ತಯಾರಿ ಮಾಡಿಕೊಳ್ಳುತ್ತೆ. ಅದರ ಮೊದಲ ಇಂಡಿಕೇಶನ್ ಇದು. ನೀರು ಬಂದಿದೆ, ಹೆಚ್ಚುವರಿ ನೀರು ಬಂದಿದೆ. ಮೊನ್ನೆ ಅಲ್ಲಿ ಮಳೆಯಾಗಿದೆ, ನಿನ್ನೆ ಇಲ್ಲಿ ಮಳೆಯಾಗಿದೆ, ಅದರಿಂದ ಹರಿದು ಬಂದಿದೆ. ಇದು ನಮ್ಮನ್ನು ಮನವೊಪ್ಪಿಸಲು ಮಾಡಿಕೊಂಡಿರುವ ಒಂದು ರೀತಿ ಏನು ಹೇಳ್ತೀರಿ, ನಿರೀಕ್ಷಣಾ ಜಾಮೀನು. ಇದು ಈ ನಿರೀಕ್ಷಣಾ ಜಾಮೀನಿನ ಭಾಗ. ಆದರೂ ಆ ತೀರ್ಮಾನವನ್ನು ಮಾಡಲು ಅವರು ಸದನಕ್ಕೆ ಹೋಗಬೇಕು, ಅದನ್ನು ಮಾಡೋಕ್ಕೂ ಸದನಕ್ಕೆ ಹೋಗಬೇಕು. ಒಂದು ವಿಶೇಷ ಅಧಿವೇಶನವನ್ನು ಕರೆದು ಆ ನಿರ್ಣಯವನ್ನು ನಾವೆಲ್ಲ ಸಮಗ್ರ ಕರ್ನಾಟಕದ ಚಿಂತನೆಯನ್ನು ಮಾಡಿ
ನಾಳಿನ ಪರಿಸ್ಥಿತಿಗಳನ್ನೆಲ್ಲ ಅವಲೋಕನದಲ್ಲಿ ಇಟ್ಟುಕೊಂಡು ಈ ತೀರ್ಮಾನಕ್ಕೆ 3,000 ಕ್ಯೂಸೆಕ್ಕನ್ನು 4,000ವನ್ನು ಬಿಡೋದಕ್ಕೆ ಒಪ್ಪಿದ್ದೇವೆ. ಕಾರಣ ಇಲ್ಲಿ 3,000 TMC ಹೊರಗೆ ಬಂದಿದೆ ಅನ್ನೋ ಕಾರಣ. ಹಾಗಾಗಿ ಜನ ಯಾರು ಕೇಳಿದ್ರೆ ನಿಮ್ಮ ಕುಡಿಯುವ ನೀರಿಗೆ ಏನು ತೊಂದರೆ ಆಗುತ್ತೆ, ನಾವು ಎಷ್ಟು ನೀರು ಅವತ್ತು ಹೇಳಿದ್ವು ಅಷ್ಟೇ ಇಟ್ಕೊಂಡಿದ್ದೀವಲ್ಲ ಕುಡಿಯೋಕ್ಕೆ, ಏನು ತೊಂದರೆ ಆಗಲ್ಲ, ಡೋಂಟ್ ವರಿ, ನಾವು ವಿ ವಿಲ್ ಪ್ರೊಟೆಕ್ಟ್ ಯು, ತಲೆ ಕೆಡಿಸ್ಕೊಬೇಡಿ ನೀವು ಅನ್ನೋ ತೀರ್ಮಾನಕ್ಕೆ ಬರ್ಬೋದು. ಇದನ್ನು BJP JDS ಒಪ್ಪತ್ತೋ? ಸ್ಥಳೀಯ ಕರ್ನಾಟಕದ ಮಟ್ಟದಲ್ಲಿ ಒಪ್ಪಲಿಕ್ಕೆ ಸಾಧ್ಯವಿಲ್ಲ. ಅವ್ರು ಈಗಾಗಲೇ ಅದನ್ನು ಪ್ರಕಟ ಮಾಡಿಬಿಟ್ರು. ಬೇಡ್ಕೋಡ್ ಅಂತ ಯಡಿಯೂರಪ್ಪನವ್ರು ಹೇಳಿ ಹೊಂಟುಬಿಟ್ರು. ಅವರು ಸಭೆಗೆ ಹೋಗಬೇಡಿ ಅಂದಂಗೆ ಇದನ್ನು ಬಿಡಬೇಡಿ ಅಂತೇಳಿ ಅವ್ರು ಡೆಲ್ಲಿ ಕಡೆಗೆ ನಡೆದವರು ಅವರು. ಆದರೆ ದಿಲ್ಲಿ ತಲುಪಿರುವ ಯಡಿಯೂರಪ್ಪನವರು ಅಲ್ಲಿ ಅವರ ಹೈಕಮಾಂಡಿನ ಜೊತೆ ಮಾತನಾಡ್ತಾರೆ ಅನ್ನೋ ಅರಿವು ಮತ್ತು ಜ್ಞಾನ ನನಗಿದೆ. ಹೈಕಮಾಂಡ್ ಯಡಿಯೂರಪ್ಪ ಕರ್ನಾಟಕನವರನ್ನ ಮಾತ್ರ ನೋಡಿ ತನ್ನೆಲ್ಲ ಅಭಿಪ್ರಾಯ ಮತ್ತು ಸಲಹೆಯನ್ನು ಕೊಡುವುದಿಲ್ಲ. ಅವರು ಬೇರೇನೂ ನೋಡ್ತಾರೆ. ಜೊತೆಗೆ JDS ದೇವೇಗೌಡರು ಕೂಡ ಕೋಪೋದ್ರಿಕ್ತರಾಗಿದ್ದಾರೆ, ವ್ಯಗ್ರರಾಗಿದ್ದಾರೆ, ಅಸಮಾಧಾನದಲ್ಲಿ ಬೆಂದು ಹೋಗುತ್ತಿದ್ದಾರೆ ಸುಪ್ರೀಂ ಕೋರ್ಟ್ ಮತ್ತು ತಮಿಳುನಾಡಿನ ವಿಚಾರದಲ್ಲಿ. ಆದರೆ ದೂರದೃಷ್ಟಿಯಲ್ಲೆಲ್ಲೋ ಅವರು ಈ ಸಣ್ಣ ತ್ಯಾಗವನ್ನು ಮಾಡಿ ದೊಡ್ಡದ ಬೊಂಬೆಯನ್ನು ಉಳಿಸಿಕೊಳ್ಳುವ ಪ್ರಯತ್ನವನ್ನು ಈಗಲಾದರೂ ಮಾಡೋಣವೇ ಎಂಬ ಪರಿಸ್ಥಿತಿಗೆ ಬಂದು ತಲುಪಬಹುದು. ಅದು ನಮ್ಮ ಮೂಲ ಅರ್ಜಿ SLP ಏನು ಕಾದು ಕುಳಿತಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಈಗ ಸುಪ್ರೀಂ ಕೋರ್ಟ್ನ ಎದುರಾಕಿಕೊಂಡು ಮೂಲ ಅರ್ಜಿಗೆ ನಾವು ಬುಡಕ್ಕೆ ನೀರು ಬಿಟ್ಟುಕೊಳ್ಳುತ್ತೀವೇನೋ ಅನ್ನೋ ಒಂದು ವಾದ ಮತ್ತು ಭಯ ಈಗ ನಿಧಾನವಾಗಿ ಮೂಡುತ್ತೆ. ಈ ಎಲ್ಲ ವಾದಗಳ ಮಧ್ಯೆ ನಿಮಗೆ ಕೊನೆಯ ಮುಖವಾಗಿ ಇಡೀ ಇವತ್ತಿನ ಬೆಳವಣಿಗೆಯಲ್ಲಿ ಉಳ್ಕೊಂಡಿರೋದು ಸುಪ್ರೀಂ ಕೋರ್ಟಿನ ಆದೇಶವನ್ನು ಉಲ್ಲಂಘಿಸಿ ರಾಜ್ಯ ಸರ್ಕಾರ ಬಿಡುವುದೇ ಇಲ್ಲ ಅಂದರೆ ಏನಾದೀತು? ರಾಜ್ಯ ಸರ್ಕಾರದ ಮೇಲೆ ಕ್ರಮ ತೆಗೆದುಕೊಳ್ಳುವುದಕ್ಕೆ ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತು. ಆ ಆದೇಶವನ್ನು ಜಾರಿ ತರುವ ಜವಾಬ್ದಾರಿಯನ್ನು ಕೇಂದ್ರ ಸರ್ಕಾರದ ಮೇಲೆ ಹೊರಸಿತು. ಆ ಆದೇಶವನ್ನು ಜಾರಿಗೆ ತರುವ ಏಕೈಕ ಮಾರ್ಗ ಅಂದರೆ ರಾಷ್ಟ್ರಪತಿಗಳ ಆಡಳಿತವನ್ನು ಹೇರುವುದು. ರಾಷ್ಟ್ರಪತಿಗಳ ಆಡಳಿತ ಹೇರಿಕೆಯ ನಂತರ ನೀರನ್ನು ಬಿಟ್ಟುಕೊಳ್ಳುವುದು, ಅದರಿಂದಾಗುವ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಎದುರಿಸುವುದು. ಇಲ್ಲೇ ಪ್ರಾಬ್ಲಮ್ ಇರೋದು. ಈ ಕ್ಷಣದವರೆಗೆ ನಮ್ಮ ರಾಜಕೀಯ ಪಕ್ಷಗಳು ಅತ್ಯದ್ಭುತವಾದ ಒಂದು ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡ್ತಾ ಇವೆ. ಆದರೆ ಸರ್ಕಾರ ಒಮ್ಮೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಚುನಾವಣೆಯತ್ತ ಎಲ್ಲರೂ ಕಾಲಿಡುವುದಾದರೆ ಈ ಒಗ್ಗಟ್ಟು ಮುರಿದು ಬೀಳುವುದು ನಿಶ್ಚಿತ, ಬರೆದಿಟ್ಕೊಳ್ಳಿ. ಆಗ ಜನರ ಬಳಿಗೆ ಹೋಗುವ ರಾಜಕೀಯ ಪಕ್ಷಗಳು ನಾನು ಮಾಡಿದ್ದು ಕರ್ನಾಟಕಕ್ಕೆ, ನಾನು ಎದೆ ಬಡಿದುಕೊಂಡಿದ್ದು, ನಾನು ತ್ಯಾಗಿ, ನಾನು ಮಾಟಾಯರ್, ನಾನು ಇದೇ ರಾಜ್ಯವನ್ನು ಕಾಪಾಡಿದ್ದು ಅಂತ ಎಲ್ಲರೂ ಬಡ್ಕೊಂಡ್ರೆ ಒಬ್ಬರು ಇವರಿಂದಲೇ ಆಗಿದ್ದು ಈ ರಾಜ್ಯದ ಸ್ಥಿತಿ, ಇಂತಹ ದೋಖಾ ಜನರನ್ನು ನಂಬಬೇಡಿ ಅಂತೇಳಿ ಅಲ್ಲಿಗದು ಪೊಲಿಟಿಸೈಸ್ ಆಗಿ ನಿಂತು. ಅದನ್ನು ಜನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ, ಯಾರ ಮಾತನ್ನು ಯಾವ ರೀತಿ ಕೇಳ್ತಾರೆ, ಯಾರನ್ನು ಯಾವ ಅಳತೆಗೋಲಿನಿಂದ ಅಳತೆ ಮಾಡುತ್ತಾರೆ ಅನ್ನೋದನ್ನ ಈಗಾಗಲ್ವಾ ಸರ್. ಈಗ ಉಮಾಭಾರತಿ ಅವರು ತಾವು ಹೇಳಿದ ಹಾಗೆ 3,000 ಕ್ಯೂಸೆಕ್ಗೆ ಅದನ್ನ ನಿಲ್ಲಿಸಬಹುದು ಅಂತ. ಒಂದು ವೇಳೆ ಈಗ ಜನ ಏನ್ ನಿರೀಕ್ಷೆ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರ ಅದು BJPಯ ಮಧ್ಯಸ್ಥಿಕೆಯಲ್ಲಿ ನಮ್ಗೊಂದು ಒಳ್ಳೇದಾಗಬೇಕು ಅಂತ. ಉಮಾಭಾರತಿ ಅವ್ರು 3,000 ಅಂತ ಹೇಳಿದ ತಕ್ಷಣ ಅದು ಪೊಲಿಟಿಕಲ್ ಆಗಲ್ವಾ ಅಂತ ನಾನು ಕೇಳ್ತಾ ಇರೋದು. 3,000ನೋ 2,000 ಏನೇ ಹೇಳಿದ್ರು ಒಟ್ಟು ನೀರ್ ಬಿಡಿ ಅಂದ್ರೆ ರಾಜಕೀಯ ಆಗಲ್ವಾ ಅಂತ. ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಈಗ ಮಧ್ಯಸ್ಥಿಕೆಗೇನೋ ಉಮಾಭಾರತಿ ಬಂದಿದ್ದಾರೆ. ಉಮಾಭಾರತಿಯವರು ಹೇಳುವ ಮಾತನ್ನು ನಾನು ಒಪ್ಪಬೇಕು ಅಂತ ತಮಿಳುನಾಡು ಮನಸ್ಥಿತಿನಲ್ಲಿ ಇಲ್ಲ. ಯು ಕೆನಾಟ್ ಫೋರ್ಸ್ ದೆಮ್ ನೌ. ಗವರ್ನಮೆಂಟ್ ಆಫ್ ಇಂಡಿಯಾ ಕೆನ್ ಓನ್ಲಿ ಸಬ್ಮಿಟ್ ಬಿಫೋರ್ ದ ಸುಪ್ರೀಂ ಕೋರ್ಟ್. ದಿಸ್ ಈಸ್ ಅವರ್ ವ್ಯೂ ಪಾಯಿಂಟ್. ತಮಿಳುನಾಡನ್ನು ಒಪ್ಪಬೇಕಿಲ್ವಲ್ಲ? ನೋ, ವಿ ವಿಲ್ ನಾಟ್ ಅಗ್ರಿ. ಸಿಂಪಲ್. ವೈ ಶುಡ್ ವಿ ಅಗ್ರಿ? ನಾವ್ ಯಾಕೆ ಒಪ್ಕೊಳ್ಳೋಣ ನಿಮ್ಮ ವಾದನ? ನಮ್ಮ ಜನ ನಾನು ಹೇಳ್ತಾ ಇರೋದು, ನಿಮ್ಮ ಜನ ಏನಾರು ಇರಲಿ, ಅಲ್ಲಿ ನಡೆಯೋದು ಪೊಲಿಟಿಕಲ್ ಆಗಲ್ವಾ? ಅದು ರಾಜಕೀಯ ತಿರುವು ಪಡೆದುಕೊಳ್ಳಲ್ಲ. ಉಮಾಭಾರತಿ ಅವರು ಕೊಡುವಂತ ಅವ್ರನ್ನ ಪಕ್ಷ ಆಗಿ ನೋಡ್ತಾ ಇರೋದು, ಒಂದು ಕೇಂದ್ರ ಸರ್ಕಾರವಾಗಿ ನೋಡ್ತಾ ಇಲ್ಲ. ಪಡಿಬಾರ್ದು. ಯಾಕೆ? ಅವ್ರು ನಮ್ಮ ಪರವಾಗೇ ತೀರ್ಮಾನವನ್ನು ಕೊಟ್ಟರು. ಅಂದರೆ ನಿಮ್ಮ 2,000 ಕ್ಯೂಸೆಕ್ ಕಡಿಮೆ ಮಾಡಿ ಬಿಡಲೇಬೇಕು ಅಂತಂದೆ ನಾನು. 3,000ಕ್ಕಂತೂ ಭದ್ರಾಗಬೇಕಾಗತ್ತೆ ನೀವು ತಂದಿದ್ದೀನಿ. ಒಂದು ವೇಳೆ ಅದಕ್ಕಿಂತ ಒಂಚೂರು ಕಡಿಮೆನೇ ಮಾಡ್ಬೋದು ಅಥವಾ ಒಂಚೂರು ಜಾಸ್ತಿನೇ ಮಾಡಿಸ್ಬೋದು ಏನೋ ಮಾಡಿದರು ನಾನು ಹೇಳೋದು. ಅದನ್ನೂ ಅವರು ಒಪ್ಪಬೇಕೆಂಬ ಯಾವುದೇ ಇದಿಲ್ಲ ಅಂತ ನಾನು ಹೇಳ್ತಿರೋದು ತಮಿಳುನಾಡಿನವರು. ನಾವು ವಿ ವಿಲ್ ಗೋ ಟು ಸುಪ್ರೀಂ ಕೋರ್ಟ್. ಹೂ ಆರ್ ಯು ಟು ಚೇಂಜ್ ದ ಆರ್ಡರ್ ಆಫ್ ದ ಸುಪ್ರೀಂ ಕೋರ್ಟ್? ನಮ್ಗೆ ಅಲ್ಲಿ ನ್ಯಾಯ ಸಿಕ್ಕಿದೆ, ನಾವು ಅಲ್ಲಿಗೆ ವಾಪಸ್ ಹೋಗ್ತೀವಿ. ಇದೇ ರಿವರ್ಸ್ ವಾದವನ್ನು ತಮಿಳುನಾಡು ಮಾಡುತ್ತೆ. ಕರ್ನಾಟಕದ ಪರ ನಿಂತಿರುವ ಭಾರತೀಯ ಜನತಾ ಪಕ್ಷದ ಈ ಸರ್ಕಾರ, ನರೇಂದ್ರ ಮೋದಿ ಸರ್ಕಾರ ಅಂತ ರಿವರ್ಸ್ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಸೊ ಇಟ್ ಗೆಟ್ಸ್ ಪೊಲಿಟಿಸೈಸ್ಡ್ ಆನ್ ಐದರ್ ಸೈಡ್.
ಉಮಾಭಾರತಿ ಹೀಗೆ ಮಾಡಿದರೂ ಆಗತ್ತೆ, ಹಾಗೆ ಮಾಡಿದರೂ ಆಗತ್ತೆ. ಅಲ್ಲ ಸರ್, ನಾನು ಹೇಳ್ತಾ ಇರೋದು ನಮ್ಮ ಜನರ ದೃಷ್ಟಿಯಿಂದ. ಜನ ಈಗ ಭಾರಿ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಯಾಕಂದ್ರೆ ನಾವು 17 ಜನ ಕಳಿಸಿದ್ದೀವಿ, ಹೀಗಾಗಿ ನಮ್ಮ ಪರವಾಗಿ ಕೊಡ್ಬೇಕು ಅಂತ. 1 ಮಿನಿಟ್ ಇಟ್ಕೋಬೇಡಿ, ನಾನು ಅದನ್ನೇ ಹೇಳಕ್ ಹೋಗ್ತಾ ಇರೋದು. ಆ ನಿರೀಕ್ಷೆಯನ್ನು ಇಟ್ಕೋಬೇಡಿ. ಕಾರಣ ನೀವಿಟ್ಟುಕೊಂಡಿರುವ ನಿರೀಕ್ಷೆ ಅಲ್ಲಿಗೆ ಜಾರಿ ಬರುವಂತಹ ಸ್ಥಿತಿಯಲ್ಲಿ ಇಲ್ಲ. ಉಮಾಭಾರತಿ ಮನಸ್ಸು ಮಾಡಿದರೂ ಇಲ್ಲ ಎಂಬುದು ನನ್ನ ವಾದ. ಬಿಜೆಪಿ ಪಕ್ಷ ಅನ್ಯಾಯ ಮಾಡ್ಬಿಡ್ತು. ಪಾಯಿಂಟ್ ಇಲ್ಲೀಗ ಬಿಜೆಪಿ ಪಕ್ಷ ಅನ್ಯಾಯ ಮಾಡ್ಬಿಡ್ತು ಅಂತಲ್ಲ. ಉಮಾಭಾರತಿ ನಾಳೆ ಆ ಸಭೆಯಲ್ಲಿ ಇಲ್ಲ, ಅದು 6,000 ಅಲ್ಲ, ಆ್ಯಕ್ಚುಲಿ ಕರ್ನಾಟಕ 8,000 ರಿಲೀಸ್ ಮಾಡಬೇಕು ಪರ್ ಡೇ ಅಂತಾನೋ. ಆ ಕಾವೇರಿ ಮಾನಿಟರಿಂಗ್ ಬೋರ್ಡ್ ಸುಪ್ರೀಂ ಕೋರ್ಟ್ ಹೇಳಿದೆಯಲ್ಲ, ಅದನ್ನು ನಾನು ನಾಳೆನೂ ನಾಳಿದ್ದು ನೋಟಿಫೈ ಮಾಡ್ತಾ ಇದ್ದೀನಿ ಅಂತಾನೋ ಹೇಳಿದ್ರೆ ಅದು ಮಹಾ 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 ಅನ್ಯಾಯ. ಈಗಾಗಿರುವುದಕ್ಕಿಂತ ಕೆಳಕ್ಕೆ ಏನಾದರೂ ಬಂದರೆ ಅಥವಾ ರಿಪೇರಿ ಆಗುವ ರೀತಿಯಲ್ಲಿ ಕೇಂದ್ರ ಸರ್ಕಾರದ ನೆರವು ಮತ್ತು ಸಹಾಯ ಅನುಕಂಪ ನಮ್ಮ ಕಡೆಗೆ ಬಂದರೆ ಅದನ್ನು ನಾವು ನಮಗಾದ ಲಾಭವೆಂದೇ ಪರಿಗಣಿಸಬೇಕು. ಬೇರೆ ದಾರಿ ನಾನು ಇದನ್ನು ಹೇಳ್ತಾ ಇರೋದ್ರಲ್ಲಿ ಬೇರೆ 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 ಯಾವ ಪ್ರಾಬ್ಲಮ್ ಇದು ಅರ್ಥನೂ ಇಲ್ಲ. ಇದಕ್ಕೆ ಬಹಳ ಸರಳವಾದ ಅರ್ಥ ಇದು. ಆದರೆ ಇದಾಗತ್ತಾ ನನಗೆ ಡೌಟ್ ಇದೆ. ಯಾಕಂದರೆ ತಮಿಳುನಾಡು ಎಷ್ಟು ಹಠಕ್ಕೆ ಬಿದ್ದಿದೆ ಅಂದರೆ, ನೀವು ಕೊಡುವ ಎಲ್ಲ ತೀರ್ಮಾನಗಳನ್ನು ಧಿಕ್ಕರಿಸಿ ಸುಪ್ರೀಂ ಕೋರ್ಟ್ಗೆ ಹೋಗುತ್ತೆ. ಸುಪ್ರೀಂ ಕೋರ್ಟ್ ಹೇಗೆ ಕರ್ನಾಟಕ ತನ್ನ ತೀರ್ಮಾನವನ್ನು ಧಿಕ್ಕರಿಸಿ ಬರ್ತಾ ಇದೆ ಅಂದ್ಕೊಳ್ತಾರೋ, ಹಾಗೆ ತಮಿಳುನಾಡು ಇದನ್ನು ಧಿಕ್ಕರಿಸಿ ಹೋಗ್ತಾರೆ. ನಾವು ಧಿಕ್ಕರಿಸಿದರೆ ಸರ್ಕಾರವನ್ನು ಕಳೆದುಕೊಳ್ಳಬಹುದು, ಜೈಲಿಗೆ ಹೋಗಬಹುದು. ಅವರು ಈ ಸಮಿತಿಯನ್ನು ಧಿಕ್ಕರಿಸಿದರೆ ಏನೂ ಆಗುವುದಿಲ್ಲ. ಅದರ ಅರಿವು ಅವರಿಗೂ ಇದೆ. ಹಾಗಾಗಿ ಇಟ್ಸ್ ಎ ವೆರಿ ಕಾಂಪ್ಲೆಕ್ಸ್ ಸಿಚುಯೇಷನ್. ಈ ಕಾಂಪ್ಲೆಕ್ಸ್ ಸಿಚುಯೇಷನ್ನಲ್ಲಿ 2 ಮುಖಗಳಲ್ಲಿ ಈ ವಿಚಾರವನ್ನು ರಾಜ್ಯ ಸರ್ಕಾರ ಅಥವಾ ಅದರ ಪರಿಣಿತರು, ಪಂಡಿತೋತ್ತಮರು, ಈ ವಿಚಾರದಲ್ಲಿ ಅರಿತುಕೊಂಡಿರುವವರು ಮಾಡುತ್ತಿದ್ದಾರೆ ಎಂದು ಭಾವಿಸಿದ್ದೇನೆ. ಒಂದು, ಅಲ್ಟಿಮೇಟ್ಲಿ ಸುಪ್ರೀಂ ಕೋರ್ಟ್ ಯಾವ ಪರಿಸ್ಥಿತಿ ನಿಮಗೆ ತಂದಿದೆ ಕರ್ನಾಟಕಕ್ಕೆ ನಮಗಿವತ್ತು ಅಂತಂದರೆ, ಇಲ್ಲಿ ಕಾದಿರುವ ಬಾಂಡಲೆಯನ್ನು ಇಟ್ಟಿದೆ, ಅತ್ತ ಉರಿಯುತ್ತಿರುವ ಬೆಂಕಿಯನ್ನು ಇಟ್ಟಿದೆ. ಬಾಂಡಲೆಗೆ ಬೀಳುವೆಯೋ ಬೆಂಕಿಗೆ ಬೀಳುವೆಯೋ ಎಂದು ಕೇಳ್ತಾ ಇದೆ. ದಟ್ಸ್ ಆಲ್. ಅಷ್ಟೇ ವ್ಯತ್ಯಾಸ. ಎಲ್ಲಿಗೆ ಬಿದ್ದರೂ ಹೊಡೆತವೇ, ಗಾಯವೇ, ಸುಡೋದೆ, ಅನುಮಾನ ಇಲ್ಲ. ಬಟ್ 2 ಮುಖ ಏನು ಹೇಳಿದೆ ಅಂದರೆ, ಒಂದು, ತಕ್ಷಣಕ್ಕೆ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಂಡು ನಾಳೆಗೆ ಪ್ಲ್ಯಾನ್ ಮಾಡುವುದು, ಒಮ್ಮೆಲೆ ಕರ್ನಾಟಕದ ಭಾವನೆಗಳನ್ನು ಅರ್ಥ ಮಾಡಿಕೊಂಡು ಧಿಕ್ಕಾರ ಹಾಕಿಕೊಂಡು ಮುಂದೆ ಹೋಗುವುದು. 2 ದಾರಿ, ಇನ್ಯಾವ ದಾರಿನೂ ಇಲ್ಲ. ತಕ್ಷಣಕ್ಕೆ ಬೀಸಿಕೊಂಡು ಹೋಗುವುದಾದರೆ ಸಣ್ಣ ಪ್ರಮಾಣದ ನೀರಿನ ಬಿಡುಗಡೆ ಅನಿವಾರ್ಯ. ಕರ್ನಾಟಕದ ಜನರ ಭಾವನೆ ಏನಿದೆ ಎಂದರೆ, ಇಲ್ಲ ಬರ್ತೀನಿ, ನೋ, ಬಿಡಕೂಡ್ದು ಅನ್ನೋದೇ ಜನರ ಭಾವನೆ ಇದೆ. ಯಾಕೆಂದರೆ ಇದು ಆಗಿರುವ ಶುದ್ಧಾಂಗ ಅನ್ಯಾಯ. ನಮಗೆ ಆಗ ಕೂಡದು, ನೀರು ಬಿಡಕೂಡದು ನಾವು ಅನ್ನೋದೇ ನಮ್ಮ ವಾದ ಇದೆ. ಅದಕ್ಕೆ ಅವರು ಒಪ್ಕೊಳ್ಳುವುದಾದರೆ ರಾಜ್ಯ ಸರ್ಕಾರ, ಆಗ ಅದರ ಪರಿಸ್ಥಿತಿಗಳು ಬೇರೆ ಬೇರೆ. ದಿಸ್ ಇಸ್ ದಿ ಓವರ್ ಆಲ್ ಪಿಕ್ಚರ್ ನನಗನ್ಸೋದು. ಗೊತ್ತಿಲ್ಲ ಇದ್ರ ಮೇಲೆ ಏನಾಗುತ್ತೋ. ಆಲ್ ರೈಟ್. ಇನ್ನು ಸಂಕಷ್ಟದ ಪರಿಸ್ಥಿತಿಯಲ್ಲಿ ಬಿಟ್ಟ ನೀರು ವಾಪಸ್ ಬರಲ್ಲ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಹೇಳಿದ್ದಾರೆ. ಈ ವೇಳೆ ಸ್ವಲ್ಪ ಅವರು ಗದ್ಗದಿತರಾದ್ರು. ಮನುಷ್ಯ ಬದುಕಿದರೆ ಸಂವಿಧಾನ, ಸತ್ರೆ ಯಾವ ಸಂವಿಧಾನ ಅಂತ ಬಿಜೆಪಿ ಮುಖಂಡ ಈಶ್ವರಪ್ಪ ಸುಪ್ರೀಂ ಕೋರ್ಟ್ ಆದೇಶದ ವಿರುದ್ಧ ಕಿಡಿಕಾರಿದ್ರೆ, ಅತ್ತ ಮಂಡ್ಯದಲ್ಲಿ ಮಾತನಾಡಿದ ಮಾದೇಗೌಡರು, ತಮಿಳುನಾಡಿಗೆ ನೀರು ಬಿಟ್ರೆ ನಮ್ಮವ್ರಿಗೆ ಬೆಳೆ ಪರಿಹಾರ ಕೊಡಬೇಕು, ಇಲ್ದಿದ್ರೆ ಕೋಲ್ ತಗೊಂಡು ಹೊಡಿತೀವಿ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಮಾತನಾಡಿದ ಕೇಂದ್ರ ಮಾಜಿ ಸಚಿವ ವೀರಪ್ಪ ಮೊಯ್ಲಿ, ಮೋದಿ ಮಧ್ಯಸ್ಥಿಕೆ ವಹಿಸ್ತಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ರು. ಎಲ್ಲ ಜಲಾಶಯಗಳಲ್ಲಿ ನೀರೆಷ್ಟಿದೆ, ಅಲ್ಲೊಂದಿನ ಹೋಗಿ ಇಲ್ಲೊಂದಿನ ಹೋಗಿ ಆ ಕಮಿಟಿಯವ್ರಿಗೆ ಹೇಳ್ಬೋದಾಯ್ತಲ್ಲ. ಅದೇ ಮಾನಿಟರಿಂಗ್ ಕಮಿಟಿ ಸುಪ್ರೀಂ ಕೋರ್ಟ್ಗೆ ವರದಿ ಕೊಡ್ಬೋದಲ್ಲ. ಗೋಡೆವರೆಗೂ ನೀವು ಹೊಡಿಬೋದು ನಮ್ಮನ್ನ, ಆಮೇಲೆ ಯಾರಾದರೂ ಹಿಂಗೆ ತಿರುಗಿ ಬೀಳ್ತಾರೆ. ನಾವು ತಮಿಳಿಗೆ ದ್ರೋಹ ಮಾಡಿ ಅಂತ ಹೇಳಲ್ಲ, ನಮಗೆ ಕನಿಷ್ಠ ಪ್ರಮಾಣದ ನ್ಯಾಯನಾದ್ರು ಬೇಡವೆ? ಎಲ್ಲರೂ ಊಟ ಇವತ್ತಿನ ಪರಿಸ್ಥಿತಿ ಸಾಯಂತ ಸ್ಥಿತಿ ಇದೆ. ಕುಡಿಯೋಕೆ ನೀರಿಲ್ಲ ಅಂದ ತಕ್ಷಣ ಸಂವಿಧಾನ, ಕಾನೂನು, ಇದನ್ನ ನಾವು ಏನು ನೋಡಬೇಕು, ಎಲ್ಲಿ ನೋಡಬೇಕು ನನಗೊತ್ತು ಗೊತ್ತಾಗಲ್ಲ. ಆ ಭಾಗದ ರೈತರಿಗೆ ನೀನು ಸಂವಿಧಾನ ಹೇಳುತ್ತಪ್ಪ, ನಿನಗೆ ಕುಡಿಯೋಕೆ ನೀರು ಕೊಡಲ್ಲ ಅಂತ ಅಂದ್ರೆ ನಾನು ಸಾಯ್ತೀನಿ ಅಂತ ಸಾಯಿ ಅಂತ ಒಪ್ಕೋಬೇಕಾಗತ್ತ? ನಾವು ಯಾರನ್ನ ಕೇಳೋ ಪ್ರಶ್ನೆ ನಮ್ ಕೇಳ್ತಿರ್ಲಿಲ್ಲ. ಅದು ಚೀಫ್ ಮಿನಿಸ್ಟರ್ ಕೇಳ್ಬೇಕು. ಅದಕ್ಕೆ ಬಿಡಬಾರ್ದು ಅಂತ ಹೇಳ್ತಾ ಇರ್ತೀನಿ. ಯಾರೋ ಮಾಡೋ ಕೆಲಸ ನಾನು ಮತ್ತೆ ಹೆಂಗೆ ಹೇಳಲಿ? ಅದಕ್ಕೆ ಉತ್ತರ ಇಲ್ಲ, ನನ್ನ ಹತ್ರ ಇಲ್ಲ. ಯಾರೋ ಪರಿಹಾರ ಕೊಡದೇ ಇದ್ರೆ ಕೊಡ್ತೀನಿ ಅಂತ ಒಪ್ಪವ್ರ ಚೀಫ್ ಮಿನಿಸ್ಟರ್. ಕ್ಯಾಬಿನೆಟ್ ಮೀಟಿಂಗ್ ಇಟ್ಟು ಕೊಡ್ತೀನಿ ಅಂತ ಕಾರಣ ಬೆಳೆ ಮುಖ್ಯನೋ ಕುಡಿಲಿಕ್ಕೆ ನೀರು ಮುಖ್ಯನೋ ಇದನ್ನ ಅವರು ತಿಳ್ಕೊಳ್ಬೇಕಿತ್ತು. ಇವತ್ತಲ್ಲ ನಾಳೆ ನಮಗೆ ನ್ಯಾಯ ಸಿಗಲೇಬೇಕು. ಈ ರೀತಿಯ ಸಂಕಷ್ಟ ಬಂದಾಗ ಕೇಂದ್ರ ಸರ್ಕಾರ ಇದಕ್ಕೆ ಕೈ ಹಾಕಬೇಕು ಅಂತೇಳಿ ಒಂದು ರೀತಿಯ ಅಭಿಪ್ರಾಯ ಕೊಟ್ಟಿದ್ದಾರೆ.
ಆಲ್ ರೈಟ್, ಇವತ್ತಿನ ಬೆಳವಣಿಗೆಗಳ ಕುರಿತಂತೆ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಬಿಜೆಪಿ ಅಧ್ಯಕ್ಷರು ಆಗಿರುವ ಶ್ರೀ BS ಯಡಿಯೂರಪ್ಪರವರು ಹಾಗೂ ಮಂತ್ರಿಗಳಾಗಿರುವಂತಹ ರಮೇಶ್ ಕುಮಾರ್ ಅವರು ನನ್ನ ಜೊತೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ರವೀಶ್ ನನ್ನ ಸಹೋದ್ಯೋಗಿ ದಿಲ್ಲಿಯಿಂದ ಹೆಚ್ಚಿನ ಮಾಹಿತಿಯನ್ನು ಕೊಡಲಿಕ್ಕೆ ನೇರ ಸಂಪರ್ಕದಲ್ಲಿ ಕೂಡ ಇದ್ದಾರೆ. ಲೆಟ್ ಮೀ ಫಸ್ಟ್ ವೆಲ್ಕಮ್ ಶ್ರೀ ಯಡಿಯೂರಪ್ಪನವರನ್ನ. ನಮಸ್ಕಾರ ಸರ್, ನಿಮಗೆ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ನಾನು ನಂಬಿದ್ದೀನಿ. ಕೇಳಿಸ್ತಾ ಇದೆ ರಂಗನಾಥ್ ಅವರೇ, ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಸರ್. ಇನ್ನು ರಮೇಶ್ ಕುಮಾರ್ ಅವರು ತಮಗೂ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ. ಹಲೋ, ಕೇಳಿಸ್ತಾ ಇದೆ ಸರ್. ಫ್ಯಾಂಟಾಸ್ಟಿಕ್ ಸರ್. ನಾನು ಮೊದಲು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಶ್ರೀ ಯಡಿಯೂರಪ್ಪನವರಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ತಾವು ಇವತ್ತು ಬಹಳ ಗಟ್ಟಿಯಾದಂತಹ ತಮ್ಮ ಒಂದು ನಿರ್ಧಾರವನ್ನು, ತಮ್ಮ ಪಕ್ಷದ ನಿರ್ಧಾರವನ್ನು ತಮ್ಮ ಮುಖೇನ ಪ್ರಕಟ ಮಾಡಿದ್ದೀರಿ. ಅದು ನಾವು ನೀರನ್ನು ಬಿಡಲಿಕ್ಕೆ ಆಗಲ್ಲ, ಈ ಪೀಠದ ಬದಲಾವಣೆಗೆ ಹೋಗಬೇಕು ಅಂತ. ಆಲ್ ರೈಟ್, ನೀರನ್ನು ಬಿಡಲಿಕ್ಕೆ ಆಗಲ್ಲ ಅಂತ ಹೇಳಿದ ನಂತರ, ಅಂದರೆ ನಾಳೆ ಸಭೆ ಏನಾಗುತ್ತೋ ನನಗೆ ಅರಿವಿಲ್ಲ, ಇದರಿಂದ ತಪ್ಪಿಸಿಕೊಂಡು ಸುಪ್ರೀಂ ಕೋರ್ಟಿಂದ ತಪ್ಪಿಸಿಕೊಳ್ಳಬಹುದು ನಮ್ಮ ಈ ನಿರ್ಧಾರದಿಂದ ಅಂತ ನಿಮಗೆ ನಂಬಿಕೆ ಇದೆಯಾ? ನೋಡಿ ರಂಗನಾಥ್ ಅವರೇ, ಎರಡು ವಿಷಯ ನಾನು ಸ್ಪಷ್ಟ ಮಾಡ್ತೇನೆ ಪ್ಲೀಸ್. ಮೊದಲನೇದು, ಸಾಧ್ಯವಾದರೆ ಅಲ್ಲ ನಾಳೆನೆ ಸುಪ್ರೀಂ ಕೋರ್ಟ್ಗೆ ಈ ಬೆಂಚಲ್ಲಿ ನಮ್ ನ್ಯಾಯ ಸಿಗೋದಿಲ್ಲ, ಬದಲಾವಣೆ ಬೇಕು ಅಂತ ಕೇಳದೆ ಇದ್ರೆ ಖಂಡಿತ 30ನೇ ತಾರೀಕು ನಮಗೆ ತೊಂದರೆ ಆಗುತ್ತೆ. ನಾವು ರೈತರು ಸಫರ್ ಆಗ್ತದೆ, ಎಲ್ಲ ತರ ಸಮಸ್ಯೆಗಳು ನಾವು ಈಡಾಗ್ತೀವಿ. ಇದೇ ಮಾತನ್ನ ನಾನು ಸರ್ವಪಕ್ಷಗಳ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದೇನೆ. ಅಲ್ಲಿ ಎಲ್ಲ ಸಂಗತಿಗಳನ್ನ ತಿಳಿಸಿದ್ದೇನೆ. ಮೊದಲನೇದು. ಎರಡನೇದು, ಕೇಂದ್ರದ ಕಡೆಯಿಂದ ಮುಕ್ಕೂರು ಹೋರ್ಟ್ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಒಂದು ಮಧ್ಯದಲ್ಲಿ ಪ್ರವೇಶ ಮಾಡಿ ಎಲ್ಲ ಕನ್ಸಲ್ಟ್ ಮಾಡಿಕೊಂಡು ಅವರು ಮಾತನಾಡುವಂತ ಹಿನ್ನೆಲೆಯಲ್ಲಿ ಉಮಾಭಾರತಿಯವರು ನಾಳೆ 10:30-11 ಗಂಟೆಗೆ ಸಭೆಯನ್ನ ತಮಿಳುನಾಡು ಕರ್ನಾಟಕದವ್ರನ್ನ ಕರೆದಿದ್ದಾರೆ. ತಮಿಳುನಾಡು ಏನ್ ಸ್ಟ್ಯಾಂಡ್ ತಗೊಂತಾರೆ ಅದು ನಮ್ಗೆ ಗೊತ್ತಿಲ್ಲ. ಆದ್ರೆ ಕರ್ನಾಟಕದಿಂದ ಬಹಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಎಕ್ಸ್ಪರ್ಟ್ಸ್ ಒಂದನ್ನ ಕಮಿಟಿಯನ್ನ ಕಳಿಸಿ ವಾಸ್ತವಿಕ ಸ್ಥಿತಿಯನ್ನು ನಮ್ಮ ರಾಜ್ಯದಲ್ಲಿ ಕುಡಿಯುವ ನೀರಿನ ಸ್ಥಿತಿಗತಿಗಳು, ಕುಡಿಯುವ ನೀರಿಗೆ ನಮ್ಮ ಕ್ರಾಪ್, ನಮ್ಮ ಸ್ಥಿತಿಗತಿಗಳು, ಅದೇ ರೀತಿ ತಮಿಳುನಾಡಿನಲ್ಲಿ ಇವತ್ತಿರುವಂತಹ ನೀರಿನ ಮಟ್ಟ ಏನು, ಅವ್ರು ಬೇಕಾಗಿರೋದು ಮುಂದಿನ 2 ಬೆಳೆ ನಂತರ ಬೆಳೆಗೆ ನೀರು ಕೇಳ್ತಾ ಇದ್ದಾರೆ. ಇದ್ರ ಮಧ್ಯೆ ಇಂಥ ಸಂದರ್ಭದಲ್ಲಿ ನಾವು ಬದುಕಬೇಕಾಗಿದೆ. ಈ ಹಿನ್ನೆಲೆಯಲ್ಲಿ ನೀವು ಸಲಹೆಯನ್ನ ಮುಖ್ಯಮಂತ್ರಿಗಳು ಕೊಡಬೇಕು. ನಾನು ಉಮಾಭಾರತಿ ಅವರಿಗೆ, ನಾನು ಸದಾನಂದ ಗೌಡರು, ಅನಂತ್ ಕುಮಾರ್, ಶೋಭಾ ಅವರು, ಉಳಿದೆಲ್ಲ ಪ್ರಮುಖರು 6-7 ಜನ MP ಹೋಗಿ ಮಾತನಾಡಿ ಹೇಳಿದ್ದೇವೆ, ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇವೆ. ದಯಮಾಡಿ ಇವತ್ತು ನೀವು ಈ ಸಂದರ್ಭವನ್ನು ಉಪಯೋಗ ಮಾಡಿಕೊಂಡು ಸ್ಪಷ್ಟವಾಗಿ ತಮಿಳುನಾಡಿಗೆ, ಕರ್ನಾಟಕಕ್ಕೆ ನಾನು ಲೀಗಲ್ ಎಕ್ಸ್ಪರ್ಟ್ ಕಳಿಸ್ಕೊಡ್ತೇನೆ, 2 ಕಡೆ ನೋಡ್ತೇನೆ, ನೋಡ್ಬಿಟ್ಟು ಅದರ ಸ್ಥಿತಿಗತಿಗಳನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸಿ ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ. ಯಾಕೆಂದ್ರೆ ಉಮಾಭಾರತಿ ಅವರು ನೀರಾವರಿ ಸಚಿವೆಯಾಗಿ ಅದಕ್ಕಿಂತ ಹೆಚ್ಚೇನು ಮಾಡೋಕ್ಕಾಗಲ್ಲ. ಸುಪ್ರೀಂ ಕೋರ್ಟ್ ಏನ್ ಹೇಳಿದೆ ಅದರ ಹಿನ್ನೆಲೆಯಲ್ಲಿ ನಾಳೆ ಸಭೆಯನ್ನ ತುರ್ತಾಗಿ ಕರೆದಿದ್ದಾರೆ. ನಾವು ರಿಕ್ವೆಸ್ಟ್ ಮಾಡ್ಕೊಂಡು ಬಂದಿದ್ದೇವೆ. ನಾಳೆ ತಮಿಳುನಾಡು ಬಗ್ಗೆ ತಲೆ ಕೆಡಿಸ್ಕೊಳ್ತೇನೆ. ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ನಮ್ಮ ನೀರಿನ ಮಟ್ಟ ಏನು ನಮಗೆ ಚೆನ್ನಾಗಿ ಗೊತ್ತಿದೆ, ತಮಿಳುನಾಡು ಏನು ನಮ್ಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ಎಕ್ಸ್ಪರ್ಟ್ಸ್ ಬಂದು ನೋಡಿ ಅದನ್ನ ಸುಪ್ರೀಂ ಕೋರ್ಟ್ಗೆ ತಿಳಿಸೋದ್ರಿಂದ ಅದರಿಂದ ಹೆಚ್ಚು ಲಾಭ ಆಗುತ್ತೆ ಅಂತ ನಮ್ಮ ಭಾವನೆ. ಈ ಮನವಿಯನ್ನ ಉಮಾಭಾರತಿ ಅವ್ರಿಗೆ ಮಾಡಿ ಬಂದಿದ್ದೇವೆ. ಬಹುಶಃ ರಮೇಶ್ ಕುಮಾರ್ ಅವರು ಇದನ್ನು ಒಪ್ತಾರೆ ಅಂತ ತಿಳ್ಕೊಂಡಿದ್ದಾನೆ. ದಯಮಾಡಿ ನಾಳೆನೆ ನನ್ಗನ್ಸುತ್ತೆ, ನಾಡಿದ್ದು ನಮ್ಗೆ ಇನ್ನೂ ಹೆಚ್ಚು ಅನುಕೂಲ ಆಗಕ್ಕೆ ಮುಂಚೆನೆ ನಾಳೆನೆ ಮುಲಾಜೇನು ಎಲ್ಲ ಅನಾಹುತಗಳು ಏನಾಗಬೇಕು ಆಗಿದೆ, ದಯಮಾಡಿ ಬೇರೆ ಒಂದು ಬೆಂಚಿಗೆ ನಮ್ಮ ಅವಕಾಶ ಮಾಡಿಕೊಡಿ, ಇದರಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ ಅನ್ನೋ ಮಾತನ್ನ ಸ್ಪಷ್ಟವಾಗಿ ಸುಪ್ರೀಂ ಕೋರ್ಟ್ಗೆ ಹೇಳುವಂತದ್ದು ಅಗತ್ಯ ಇದೆ ಅಂತ ನನ್ನ ಭಾವನೆ ರಂಗನಾಥ್ ಅವರು. ಎಸ್ ಸರ್, ಡು ಯು ಕನ್ಕರ್ ಶ್ರೀ ರಮೇಶ್ ಕುಮಾರ್? ಮೋರರ್ಲೆಸ್ ಸರ್ ಹೇಳಿದ್ದೆಲ್ಲ ಸ್ಟೇಟ್ಸ್ ಇಂಟ್ರೆಸ್ಟ್ ತಾನೆ, ಡಿಫರ್ ಆಗುವಂತ ಇದೇನಿಲ್ಲ. ಬಟ್ ನಾಳೆ ಸುಪ್ರೀಂ ಕೋರ್ಟ್ ಸಜೆಷನ್ ಮೇಲೆ ಸೆಂಟ್ರಲ್ ಗವರ್ಮೆಂಟ್ ಅವರು ಇನ್ವಿಟೇಷನ್ ಕೊಟ್ಟಿದ್ದಾರೆ. ಸೊ ಬೋತ್ ದಿ ಚೀಫ್ ಮಿನಿಸ್ಟರ್ಸ್, ಜಯಲಲಿತಾ ಅವರು, ಅವ್ರ ರೆಪ್ರೆಸೆಂಟೇಟಿವ್ ಯಾರೋ ಇನ್ ಪ್ರಿನ್ಸಿಪಲ್ ಮತ್ತೆ ತಾವು ಇದರ ಮಾನ್ಯ ಯಡಿಯೂರಪ್ಪನವರು ಹೇಳ್ತಿರೋದನ್ನ ಒಪ್ಪಿದ್ದೀರಿ? ಅಂದ್ರೆ ಈ ಜಡ್ಜಸ್ ಬದಲಾಗಬೇಕು ಅಂತಕ್ಕಂಥದ್ದು, ಎಸ್, ಒಂದು ಜಡ್ಜಸ್ ಸೋಮೋಟೋ ಬೈ ದೆಮ್ಸೆಲ್ಸ್ ದೇ ಶುಡ್ ಸೇ, ನಾಟ್ ಬಿಫೋರ್ ಆಗಿಲ್ವಲ್ಲ, ಬಿಟ್ಬಿಡಿ, ನಾಟ್ ಬಿಫೋರ್ ಅಂತ ಹೇಳ್ಬೇಕು. ಅವ್ರು ಹೇಳಲ್ಲ, ಅಥವಾ ಯಾವ ಕಾರಣಗಳಿಗಾಗಿ ಅವ್ರು ಹಿಯರ್ ಮಾಡಬಾರ್ದು ಅಂತ ಹೇಳಿ ಯಾರಾದ್ರೂ ಒಬ್ರು ಅವ್ರ ಮುಂದೆ ವಾದ ಮಾಡಿ. ನಾನು ಯಡಿಯೂರಪ್ಪನವ್ರು ಹೇಳ್ತಿರೋದು ನಾವು ನಾಳೆ ಅದನ್ನ ಮಾಡದಿದ್ದರೆ ಅಪಾಯ ಕಾದಿದೆ. ಬಟ್ ಈಗ ಅಲ್ಲ, ನೀವು ಸರ್ಕಾರದ ತೀರ್ಮಾನ ಪ್ರಕಟ ಮಾಡಿ ಹೌದು ನಾವು ನಾಳೆ ಹಾಕ್ಬಿಡೋಣ ಬಿಡಿ ಅಂತ ಹೇಳ್ತೀರಿ ಅಂತ ನಾನು ನಿರೀಕ್ಷೆ ಮಾಡ್ತಿಲ್ಲ. ಅಟ್ ಯುವರ್ ಲೆವೆಲ್ ಅದು ಕನ್ಕರ್ ಮಾಡ್ತೀರಾ, ಅದಕ್ಕೆ ಹೌದು ಅನಿಸತ್ತಾ ನಿಮಗೆ ಅಂತ ನನ್ನ ಪ್ರಶ್ನೆ ಅಷ್ಟೇ. ಆ ಥರದ ಅಭಿಪ್ರಾಯ ಎಲ್ಲರಿಗೂ ಬರ್ತಾ ಇದೆ. ಆಲ್ ರೈಟ್, ಐ ಡೋಂಟ್ ಥಿಂಕ್ ವಿ ಕ್ಯಾನ್ ಸೇ ದಟ್ ಕನ್ಕ್ಲೂಸಿವ್ಲಿ, ಬಟ್ ಆ ಅಭಿಪ್ರಾಯ ಬರ್ತಾ ಇದೆ ಎಲ್ಲ. ಆಲ್ ರೈಟ್, ಅವರ ವರ್ಡಿಂಗ್ಸ್, ದಿ ಟೋನ್ ಅಂಡ್ ಟೆರರ್ ಆಫ್ ದ ಜಡ್ಜ್ಮೆಂಟ್ ವೆರಿ ಫೇರ್. ಮಾನ್ಯ ಯಡಿಯೂರಪ್ಪನವರೇ ಹೇಳಿ ಸರ್.
ತಾವು ಕೊಟ್ಟಂತಹ ಈ ಸಲಹೆಯನ್ನು ಮಾನ್ಯ ಮುಖ್ಯಮಂತ್ರಿಗಳು ನಾಳೆ ಮಾನ್ಯ ಮಾಡ್ತಾರೋ ಇಲ್ವೋ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಆದರೆ ಇಲ್ಲಿಯವರೆಗೆ ನಾವು ಈ ಪ್ರಶ್ನೆಯನ್ನು ಸತತವಾಗಿ ನಮ್ಮ ಮನಸ್ಸಿನೊಳಗಡೆ ಈ ಭಾವನೆ ಇದ್ದರೂ ಎತ್ತಲಿಲ್ಲ. ನಾಳೆ ಉಮಾಭಾರತಿಯವರ ತೀರ್ಮಾನದಲ್ಲಿ ಅಪ್ಪಿತಪ್ಪಿ ಎರಡೂ ರಾಜ್ಯಗಳಿಗೆ ತಜ್ಞರನ್ನು ಕಳಿಸೋಣ, ನೋಡೋಣ ಪರಿಸ್ಥಿತಿ ಅನ್ನೋದೇ ತೀರ್ಮಾನ ಆಗೋದಾದರೆ ಅದನ್ನು ನ್ಯಾಯಾಲಯದ ಇದೇ ಪೀಠದ ಮುಂದೆ ಇಟ್ಟು ಇದು ನಮ್ಮ ನಿರ್ಧಾರ, ಈ ನಿರ್ಧಾರದಿಂದ ಹಿಂದೆ ಸರಿಯಲಿಕ್ಕೆ ಆಗಲ್ಲ ಕೇಂದ್ರ ಸರ್ಕಾರ, ಬಿಕಾಸ್ ವಿ ಹ್ಯಾವ್ ಟು ಸಿ ದ ಗ್ರೌಂಡ್ ರಿಯಾಲಿಟಿ ಅನ್ನೋದನ್ನು ಹೇಳುವುದು ಬೆಟರ್ರೋ, ಅದನ್ನು ಹೇಳುವುದಕ್ಕೆ ಮೊದಲೇ ಪೀಠ ಬದಲಾವಣೆಗೆ ಅರ್ಜಿ ಹಾಕುವುದು ಬೆಟರ್ರೋ? ನೋಡಿ, ನಾಡಿದ್ದೇನೆ ನಮ್ಮ ಮುಂದೆ ಬರಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ನಿನ್ನೆ ಬಹಳ ಕಠಿಣವಾಗಿ ಮಾತನಾಡಿರೋದನ್ನ ಇಂಡೈರೆಕ್ಟ್ಲಿ ಅವ್ರು ನಮ್ಗೆ ಒಂಥರ ವಾರ್ನ್ ಮಾಡಿರುವಂತದ್ದು ನಾವು ನೋಡಿದ್ದೇವೆ. ನಾಡಿದ್ದು ನೀವು ನೀರ್ ಬಿಟ್ಟಿಲ್ಲ, ಇಲ್ಲಿ ಯಾಕೆ ಬಂದ್ರಿ ಅಂತೇಳಿ ಏನಾದ್ರೂ ಒಂದು ತೀರ್ಮಾನಗಳು ತಗೊಳಕ್ ಮುಂಚೆ ನಾಳೆ ಅಪ್ರೋಚ್ ಮಾಡೋದು ಒಳ್ಳೇದು ಅನ್ನುವಂಥದ್ದು ನನ್ನ ಸ್ಪಷ್ಟವಾದ ಅಭಿಪ್ರಾಯ. ಇದನ್ನ ಮುಖ್ಯಮಂತ್ರಿಗಳಿಗೆ ಎಲ್ಲರ ಸಮಕ್ಷ ಹೇಳಿದ್ದೇನೆ. ಮತ್ತೆ ನಾಳೆ ಆ ಕೆಲಸ ಮಾಡದೇ ಇದ್ರೆ ನಾಡಿದ್ದು ನಮ್ಮ ಗಂಡಾಂತರ ನಿಶ್ಚಿತ. ಯಾಕೆಂದ್ರೆ ಹಠವಾದಿಗಳು ಅವರು ತಮಿಳುನಾಡವರು, ನಾಳೆ ಯಾವುದೇ ಕಾರಣಕ್ಕೆ ಅವ್ರದೇ ಆದಂತ ಒಂದು ನಿಲುವು ಅವ್ರು ತಗೊಂತಾರೆ. ನೀರ್ ಬಿಟ್ಟಿಲ್ಲ, ನೀರ್ ಬಿಟ್ಟ ಮೇಲೆ ಇದ್ರ ಬಗ್ಗೆ ಮಾತುಕತೆ ಆಡ್ತೇನೆ ಅಂತೇಳಿ ಅವ್ರದೇ ಆದಂತ ಪ್ರೊಟೆಸ್ಟ್ ಮಾಡಿ ಎದ್ದೋದ್ರೆ ನಾವು 30ನೇ ತಾರೀಕು ಅಲ್ಲಿ ಕೈ ಕಟ್ಕೊಂಡು ನಿಂತ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ನಾಳೆನೇ ಇದನ್ನ ಅಪ್ರೋಚ್ ಮಾಡೋದ್ರಿಂದ ಇಲ್ಲೇನು ಉಮಾಭಾರತಿ ಅವ್ರು ಮಾಡ್ತಾರೆ, ಅವ್ರು ಎಕ್ಸ್ಪರ್ಟ್ ಕಮಿಟಿ ಕಳಿಸ್ಕೊಡ್ಲಿ, ಅದಕ್ಕೇನ್ ಬೇಕೋ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಅದು ತಮಿಳುನಾಡು ಒಪ್ಪಲಿ ಬಿಡ್ಲಿ, ವಾಸ್ತವಿಕ ಸ್ಥಿತಿಯನ್ನು ತಿಳ್ಕೊಂಡು ದೇಶದ ಜನತೆಗೆ ಹೇಳಬೇಕಾದ ನಮ್ಮ ಕರ್ತವ್ಯ ಇದೆ. ತಮಿಳುನಾಡಿಗೆ ಸಫಿಷಿಯಂಟ್ ವಾಟರ್ ಇದೆ, ಮುಂದಿನ ಕ್ರಾಪ್ಗೆ ಅವ್ರು ನೀರು ಕೇಳ್ತಾರೆ. ನಾವು ಕುಡಿಯೋ ನೀರೇ ಇಲ್ಲ, ಇಲ್ಲಿ ಭತ್ತ ಕಬ್ಬು ಒಣಗ್ತಾ ಇದೆ, ನಾವು ನಮ್ಮ ರೈತರು ಬದುಕಬೇಕಾಗಿದೆ ಅನ್ನೋ ಸಂಗತಿಗಳನ್ನ ಹೇಳೋ ಹಿನ್ನೆಲೆಯಲ್ಲಿ ನಾಳೆ ಎಕ್ಸ್ಪರ್ಟ್ ಕಮಿಟಿ ಕಳಿಸಕ್ಕೆ ಮುಖ್ಯಮಂತ್ರಿಗಳು ಒತ್ತಾಯ ಮಾಡಬೇಕು. ತಮಿಳುನಾಡು ಒಪ್ತಾರೋ ಬಿಡ್ತಾರೋ ಅದೇ ವಿಷಯನ ನಾಳೆ ನೀರಾವರಿ ಸಚಿವೆಯವರು ರಾಜ್ಯ ಕೇಂದ್ರದ ಸುಪ್ರೀಂ ಕೋರ್ಟ್ಗೆ ಮನವರಿಕೆ ಮಾಡ್ತಾರೆ. ನಾನು ತಮ್ಮ ವಾದವನ್ನು ಸಂಪೂರ್ಣವಾಗಿ ಒಪ್ತೀನಿ. ಕರ್ನಾಟಕದ ಜನರ ಭಾವನೆಯನ್ನ ತಾವು ಶಬ್ದಗಳು ಮತ್ತು ಮಾತುಗಳ ರೂಪದಲ್ಲಿ ಹೇಳ್ತಿದ್ದೀರಿ. ಆದರೆ ನಾಳೆ ಸುಪ್ರೀಂ ಕೋರ್ಟ್ ಇದರಿಂದ ರೊಚ್ಚಿಗೆದ್ದು ರಾಜ್ಯ ಸರ್ಕಾರವನ್ನ ಕಳೆದುಕೊಳ್ಳಬೇಕಾದ ಪರಿಸ್ಥಿತಿ ಬಂದರೆ ನನ್ನ ಪ್ರಶ್ನೆ ಬರಬಹುದು, ಗೊತ್ತಿಲ್ಲ ನನಗೆ. ಆಗಲೂ ಇದೇ ಏಕತೆ ಮತ್ತು ಐಕ್ಯತೆ ನಮ್ಮ ರಾಜಕೀಯ ನಾಯಕರಲ್ಲಿ ಕಾಣುತ್ತೋ? ಖಂಡಿತ ಕಾಣಬೇಕು, ಅದನ್ನ ನಾವು ಮಾಡ್ಲೇಬೇಕು, ರಾಜಕಾರಣ ಈಗ ಬಿಡಬೇಕು. ಆದ್ರೆ ನಾಡಿದ್ದು ಮೈ ಮೇಲೆ ಬರಕ್ ಮುಂಚೆನೆ ನಾಳೆನೆ ಈ ನಿಲುವನ್ನ ತಗೊಳ್ಳದೇ ಇದ್ರೆ ನಾಡಿದ್ದು ಖಂಡಿತ ನಮ್ಮ ಗಂಡಾಂತರ ನಿಶ್ಚಿತ. ಅದೇ ಹಿನ್ನೆಲೆಯಲ್ಲಿ ಎರಡು ನ್ಯಾಯಾಧೀಶರು ಒಂದು ಕೊಟ್ಟಿರುವಂತ ಒಂದು ತೀರ್ಪು, ಅವ್ರ ಹೇಳಿಕೆಗಳು ನೋಡಿದ್ರೆ ನಾಡಿದವರೆಗೂ ನಾವು ಕಾದ್ರೆ ಖಂಡಿತ ನಾವು ತೊಂದರೆ ಆಗುತ್ತೆ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾದ ಮಾತುಗಳು ನಿಮ್ಗೆ ಹೇಳಕ್ ಇಚ್ಛೆ ಪಡ್ತಾನೆ. ಇದು ಮುಖ್ಯಮಂತ್ರಿಗಳು ಗಮನಿಸಬೇಕು. ಸರ್, ಯಡಿಯೂರಪ್ಪ ಸರ್ ತಾವು ಹೇಳಿದಾಗೆ ಎಕ್ಸ್ಪರ್ಟ್ ಟೀಮ್ ಅನ್ನ ಕಳಿಸುತ್ತೆ ಅಂತ ತುಂಬಾ ಕಾನ್ಫಿಡೆಂಟ್ ಇಂದ ತಾವು ಹೇಳ್ತಾ ಇದ್ದೀರಿ. ಒಂದು ವೇಳೆ ಅದಾಗದೆ ನಮಗೆ ಇಷ್ಟ ಆಗದೆ ಇರುವಂತ ಯಾವುದೋ ಒಂದು ಸಂಧಾನ ಸೂತ್ರವನ್ನು ಉಮಾಭಾರತಿ ಅವರು ಮುಂದೆ ಇಟ್ರೆ ಅದನ್ನ ಕರ್ನಾಟಕ ಸರ್ಕಾರ ಧಿಕ್ಕರಿಸಿದ್ರೆ ಸದನದ ನಿರ್ಣಯದ ಜೊತೆಗೆ ನೀವು ಸಹಮತವನ್ನ ವ್ಯಕ್ತಪಡಿಸಿ ಸರ್ಕಾರದ ಜೊತೆ ಇರ್ತೀರಾ? ಮೇಡಮ್ ನೋಡಿ, ಎರಡೇ ಸಂಗತಿ. ನಾಳೆ ಉಮಾಭಾರತಿ ಅವರಿಗೆ ಒಂದು ಇತಿಮಿತಿಗಳಿದೆ. ಸುಪ್ರೀಂ ಕೋರ್ಟಿನ ಒಂದು ಡೈರೆಕ್ಷನ್ಸ್ ಹಿನ್ನೆಲೆಯಲ್ಲಿ ಅವ್ರು ಕರೆದಿದ್ದಾರೆ. ಮತ್ತೆ ಎರಡು ರಾಜ್ಯಗಳು ಒಪ್ಕೋಬೇಕು. ಅವ್ರು ಒಪ್ಪಲಿ ಬಿಡ್ಲಿ, ಎಕ್ಸ್ಪರ್ಟ್ ಕಮಿಟಿ ಕಳಿಸಬೇಕು ಅನ್ನೋದು ಒತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ ಒತ್ತಾಯ ಮಾಡಬೇಕು. ಬೇರೆ ಯಾವ್ದಾದ್ರು ಇಷ್ಟ ಆಗದೆ ಇರೋದು ಕರ್ನಾಟಕಕ್ಕೆ ಹಿತಕ್ಕೆ ವಿರುದ್ಧವಾದಂತಹ ಒಂದು ಸೂತ್ರ ಬಂತು ಅಂತಂದ್ರೆ ಅದನ್ನ ಸರ್ಕಾರ ಧಿಕ್ಕರಿಸಿದ್ರೆ ನೀವು ಸರ್ಕಾರದ ಜೊತೆಗೆ ಇರ್ತೀರಾ? ಖಂಡಿತ ರಾಜ್ಯದ ರೈತರ ಹಿತದೃಷ್ಟಿಯಿಂದ ಏನೇ ತೀರ್ಮಾನ ಸರ್ಕಾರ ತಗೊಂಡು ನಾವು ರೆಡಿ ಇದ್ದೇವೆ. ಅದನ್ನ ನೀರು ಬಿಡಕ್ ಸಾಧ್ಯ ಇಲ್ಲ ಅನ್ನೋದನ್ನ ಗಟ್ಟಿ ಮಾತುಗಳಲ್ಲಿ ನಾಳೆನೆ ಸುಪ್ರೀಂ ಕೋರ್ಟ್ ಗಮನಕ್ಕೂ ತರುವಂತ ಪ್ರಯತ್ನ ಮಾಡಿ ನಾವು ಬೇರೆ ಬೆಂಚ್ ಬೇಕು ಅಂತ ಕೇಳಬೇಕು. ಯಾಕೆ ಇದುವರೆಗೂ ನಮ್ಮ ಅನುಭವದಲ್ಲಿ ನಮ್ಗೆ ನ್ಯಾಯ ಸಿಕ್ಕಿಲ್ಲ. ಆಲ್ ರೈಟ್. ಮಾನ್ಯ ಶ್ರೀ ರಮೇಶ್ ಕುಮಾರ್ ಅವರು, ಬಹುಶಃ ಯಡಿಯೂರಪ್ಪನವರು ಒಂದು ಹೊಸ ಪ್ರಸ್ತಾವವನ್ನೇ ನಿಮ್ಮ ಮುಂದೆ ಹಾಕಿದ್ದಾರೆ ಅಂತ ಕಾಣುತ್ತೆ. ದಟ್ ಈಸ್ ಚೇಂಜ್ ಆಫ್ ದಿ ಜಡ್ಜಸ್ಗೆ ಅಪ್ಲಿಕೇಶನ್ ಅನ್ನೋ ಅಥವಾ ಮನವಿಯನ್ನು ಮಾಡುವಂಥದ್ದು. ನನಗೆ ಗೊತ್ತಿಲ್ಲ ಇದು ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರ ಇದನ್ನು ಯಡಿಯೂರಪ್ಪನವರು ಬಯಸುತ್ತಿರುವ ರೀತಿಯಲ್ಲಿ ಗಮನಿಸುತ್ತೆ ಅನ್ನೋದು ನನಗೆ ಅರಿವಿಲ್ಲ. ಆದರೆ ದೇರ್ ಇಸ್ ಲಾಟ್ ಆಫ್ ಫೋರ್ಸ್, ಅವರು ಹೇಳೋದ್ರಲ್ಲಿ ಬಹಳ ಸತ್ವ ಇದೆ. ಬಟ್ ಐ ಥಿಂಕ್ ಐ ಆಮ್ ಇನ್ಕ್ಲೈನ್ ಟು ಅಗ್ರಿ ವಿತ್ ಹಿಮ್. ಕಲೆಕ್ಟಿವ್ಲಿ ಚೀಫ್ ಮಿನಿಸ್ಟರ್ ಹ್ಯಾಸ್ ಟು ಟೇಕ್ ಎ ಡಿಸಿಷನ್ ಅಬೌಟ್ ಇಟ್. ಫೇರ್ ಎನಫ್. ಬಟ್ ಒಂದಂತೂ ನೀವು ಒಪ್ಕೋತೀರಿ ಅಂತೀನಿ, ಯಡಿಯೂರಪ್ಪನವರಾಗ್ಲಿ ಕುಮಾರಸ್ವಾಮಿ ಅವರಾಗ್ಲಿ ಈ ವಿಚಾರದಲ್ಲಿ ಮಾತ್ರ ಇಲ್ಲಿಯವರೆಗಂತೂ ನಿಮ್ಮ ಜೊತೆ ಗಟ್ಟಿಯಾಗಿ ನಿಂತಿದ್ದಾರೆ ಇಲ್ಲಿಯವರೆಗೆ. ಹಾಗಾಗಿ ಇದನ್ನು ಉಳಿಸಿಕೊಳ್ಳುವಂತಹ ಜವಾಬ್ದಾರಿ ಈಗ ನಿಮ್ಮ ಮೇಲೂ ಇದೆ ಅನ್ನೋದನ್ನ ಮರಿಬಾರ್ದಷ್ಟೇ. ಅವರು ನಮಗೆ ಕೊಟ್ಟಿರ್ತಕ್ಕಂಥ ಸಹಕಾರವನ್ನು ಅತ್ಯಂತ ಪ್ರಾಮಾಣಿಕತೆಯಿಂದ ನಾವು ಅಕ್ನಾಲೆಡ್ಜ್ ಮಾಡಿದ್ದೇವೆ. ಬಟ್ ಒನ್ ಥಿಂಗ್ ರಂಗನಾಥ್ ಅವರೇ, ಪ್ಲೀಸ್, ಸುಪ್ರೀಂ ಕೋರ್ಟ್ ಅವರು ಒಂದು ವಿಚಾರನ ಮರ್ತು ಬಿಟ್ಟೆ ಬಹಳ ಜಾಣತನದಿಂದ ನಡ್ಕೊಳ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಹೇಗೆ ಸಂವಿಧಾನಾತ್ಮಕವಾಗಿ ಸೃಷ್ಟಿಯಾಗಿದೆಯೋ ರಾಜ್ಯ ವಿಧಾನಸಭೆಯೂ ಕೂಡ ಹಾಗೆ ಸಂವಿಧಾನಾತ್ಮಕವಾಗಿ ಸೃಷ್ಟಿಯಾಗಿರೋದು.
ಸಂವಿಧಾನಾತ್ಮಕವಾಗಿ ನಮಗಿರ್ತಕ್ಕಂಥ ಅವಕಾಶಗಳನ್ನು ಉಪಯೋಗಿಸಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತು ಸರ್ಕಾರಕ್ಕೆ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ, ಒಂದು ಬಟ್ ಅದನ್ನ ಅವ್ರು ಓವರ್ ರೂಲ್ ಮಾಡಾಗೋಗಿದೆ. ವಿ ಡೋಂಟ್ ಕೇರ್ ಅಬೌಟ್ ಯುವರ್ ಡಿಸಿಷನ್ಸ್ ಅಂತ ಹೇಳಾಗೋಗಿದೆ. ಇನ್ನ ವಾದ ಇಟ್ಕೊಂಡು ಏನ್ ಮಾಡೋಣ? ಯಾರು ಸಂಬಂಧಿಸಿದವರಿದ್ದಾರೋ ಇವತ್ತು ಈ ಗಣರಾಜ್ಯದಲ್ಲಿ, ರಿಪಬ್ಲಿಕ್ ಅಲ್ಲಿ, ಅವರು ವಾಲಂಟರಿಲಿ ದೇ ವಿಲ್ ಹ್ಯಾವ್ ಟು ಲುಕ್ ಅಟ್ ಇಟ್. ನೋ ಸಿ ಏನಾಗ್ತಾ ಇದೆ, ಅವರು ನಮ್ಮ ಅಡ್ವೊಕೇಟ್ ನಾರಿಮನ್ ಅವರು ಮಂಡಿಸಿದ್ದಾರೆ, ಅಸೆಂಬ್ಲಿಯ ನಿರ್ದೇಶನದ ಅನುಗುಣವಾಗಿ ನಾನು ನಿಮ್ಮ ಆಜ್ಞೆಯನ್ನ ಪಾಲನೆ ಮಾಡೋದಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಅವರು ಅದನ್ನ ಗಣನೆಗೆ ತೆಗೆದುಕೊಳ್ಳದೆ ಇರ್ತಕ್ಕಂಥ ರೀತಿಯಲ್ಲಿ ಮಾತಾಡ್ತಾರೆ. ಅವರೊಬ್ಬರೇ ಸಂವಿಧಾನಾತ್ಮಕವಾಗಿ ಸೃಷ್ಟಿಯಾದವರಲ್ಲ. ಯಾರು ಗಣರಾಜ್ಯದಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿದ್ದಾರೋ, ಈ ಗಣರಾಜ್ಯ, ಈ ಫೆಡರಲ್ ರಿಪಬ್ಲಿಕ್ ಹೀಗೆ ಉಳಿಬೇಕು ಅಂತ ಬಯಸ್ತಾರೋ, they should all worry about it. It's just not a dispute between. That's exactly. ಬಿ.ವಿ. ಆಚಾರ್ಯ ಅವರು ಹೇಳ್ತಿರೋದು ಅದನ್ನೇನೆ. ಫೆಡರಲಿಸಂ ಅಲ್ಲಿ ಹೇಗಿರಬೇಕು, ಐ ಅಗ್ರಿ. ಕರ್ನಾಟಕ ಅಂಡ್ ತಮಿಳುನಾಡು ಅಲ್ಲ, ಐ ಅಗ್ರಿ. ಆಚಾರ್ಯ ಅವರು ಅದನ್ನೇ ಹೇಳ್ತಿರೋದು, ಫೆಡರಲಿಸಂ ಅಲ್ಲಿ ಹೇಗಿರಬೇಕು ಅಂತ ಕರ್ನಾಟಕಕ್ಕೆ ಪಾಠ ಹೇಳೋದಲ್ಲ, ಸುಪ್ರೀಂ ಕೋರ್ಟ್ ಅದನ್ನ ಅರ್ಥ ಮಾಡ್ಕೋಬೇಕು ಅಂತಾನೆ ಅವ್ರು ಹೇಳ್ತಿರೋದು. ಫೇರ್ ಎನಫ್. ಆಲ್ ರೈಟ್. ನಾನು ಬಿಯಾಂಡ್ ಎ ಪಾಯಿಂಟ್ ಇವತ್ತು ನಿಮ್ಮಿಬ್ಬರನ್ನು ಫೋರ್ಸ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಬಿಕಾಸ್ ಇವರಿಬ್ರು ಹೆಚ್ಚು ಕಡಿಮೆ ಬೇಲಿಯ ಒಂದೇ ಕಡೆ ನಿಂತುಕೊಂಡು ವಾದವನ್ನ ಮಂಡಿಸ್ತಾ ಇದ್ದೀರಿ. ಏನಿಲ್ಲ, ಡಿಪ್ಲೊಮೆಸಿ ಏನಿಲ್ಲ, ತಂತ್ರಗಾರಿಕೆ ಏನು ಇಲ್ಲ. ಆಲ್ ರೈಟ್, ನೋಡೋಣ. ನಾಳೆ ಸಭೆಯನ್ನು ನೋಡಿಕೊಂಡು ಮುಂದೆ ಮಾತನಾಡಿಕೆ ಪ್ರಾರಂಭ ಮಾಡೋಣ ಅನ್ಸುತ್ತೆ. ಥ್ಯಾಂಕ್ ಯು ಶ್ರೀ ರಮೇಶ್ ಕುಮಾರ್ ಅವರು. ಮಾನ್ಯ ಶ್ರೀ ಯಡಿಯೂರಪ್ಪನವರು ನಮ್ಮ ಜೊತೆ ಇನ್ನೂ ಸಂಪರ್ಕದಲ್ಲಿ ಇದ್ದರೆ ನಾನು ಅವರಿಗೆ ಒಂದು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನ್ನ ಸಹೋದ್ಯೋಗಿ ರವೀಶ್ ದಿಲ್ಲಿಯಿಂದ ಇವತ್ತಾಗಿರುವ ಬೆಳವಣಿಗೆಗಳ ಕುರಿತು ಒಂದಿಷ್ಟು ಮಾಹಿತಿಗಳನ್ನು ಕೊಡೋಕ್ಕೆ ತಯಾರಿಯಾಗಿದ್ದಾರೆ. ಬಹಳ ಕ್ವಿಕ್ ಆಗಿ ಅದನ್ನು ಪಡ್ಕೋತೀನಿ, ಆದರೆ ಈ ವಿರಾಮ ಆದಮೇಲೆ. ಎಸ್, ಇನ್ನು ಇವತ್ತೆಲ್ಲ ಏನ್ ನಡೀತು ದೆಹಲಿಯಲ್ಲಿ ಆದಂತಹ ಬೆಳವಣಿಗೆಗಳ ಬಗ್ಗೆ ಮಾತನಾಡೋದಕ್ಕೆ ಕಾವೇರಿ ವಿಚಾರದಲ್ಲಿ ರವೀಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ರವೀಶ್ ನನ್ನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರವೀಶ್, ನನ್ನ ಧ್ವನಿ ನಿಮ್ಗೆ ಕೇಳಿಸ್ತಾ ಇದ್ರೆ, ಕಾಂಗ್ರೆಸ್ ಮತ್ತು ಬಿಜೆಪಿ ಪಾಳ್ಯ, ಎರಡೂ ಪಾಳ್ಯದಲ್ಲಿ ದೆಹಲಿ ಮಟ್ಟದಲ್ಲಿ ಯಾವ ರೀತಿಯಂತ ಬೆಳವಣಿಗೆಗಳು ಕಂಡು ಬಂದವು ಕಾವೇರಿ ವಿಚಾರದಲ್ಲಿ ಇಂದು? ರಾಧಾ, ಈ ಒಂದು ಕಾಂಗ್ರೆಸ್ ಇವತ್ತು ನಿಶಬ್ದವಾಗಿತ್ತು ಅಂತ ಹೇಳ್ಬೋದು ದೆಹಲಿ ಮಟ್ಟದಲ್ಲಿ. ಆದ್ರೆ ಬಿಜೆಪಿ ಒಂದು ಸಂಜೆಯ ಬಳಿಕ ಒಂದು ಚುರುಕಾಗಿತ್ತು. ಉಮಾ ಭಾರತಿ ಅವರನ್ನ ಒಂದು ಯಡಿಯೂರಪ್ಪ ಅವರ ನೇತೃತ್ವದಲ್ಲಿ ಕೇಂದ್ರ ಸಚಿವರು ಒಂದು ಭೇಟಿ ಮಾಡಿ ತಮ್ಮ ರಾಜ್ಯದ ಒಂದು ಸ್ಥಿತಿಗತಿ ಬಗ್ಗೆ ಮತ್ತೆ ನಾಳಿನ ಸಭೆ ಬಗ್ಗೆ ಅವರಿಗೆ ಮನವರಿಕೆಯನ್ನು ಕೂಡ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ನಾಳಿನ ಸಭೆಯಲ್ಲಿ ಕರ್ನಾಟಕದ ಒಂದು ಸ್ಥಿತಿಗತಿಗಳ ಬಗ್ಗೆ ನೀವು ವಾಸ್ತವವನ್ನು ತಿಳ್ಕೋಬೇಕು ಅನ್ನೋದನ್ನು ಕೂಡ ಮನವಿ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಒಂದು ತಜ್ಞರ ಸಮಿತಿಯನ್ನು ಕೂಡ ಕಳಿಸ್ಕೊಡೋದಕ್ಕೆ ನೀವು ನಾಳಿನ ಸಭೆಯಲ್ಲಿ ತೀರ್ಮಾನ ಮಾಡಬೇಕು ಅಂತ ಕೂಡ ಮನವಿ ಮಾಡಿಕೊಂಡಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಧಾ, ಓಕೆ, ಇನ್ನು ತಮಿಳುನಾಡಿನ ಪರವಾಗಿ ಒತ್ತಡ ತಂತ್ರಗಳು ಏನಾದರೂ ಕಂಡು ಬಂದವ ದೆಹಲಿಯಲ್ಲಿ? ರಾಧಾ, ಇದುವರೆಗೂ ಕೂಡ ಯಾವುದೇ ರೀತಿಯ ಒತ್ತಡ ತಂತ್ರಗಳು ಕಂಡು ಬಂದಿಲ್ಲ. ಆದ್ರೆ ಈಗಿನ ಮಾಹಿತಿ ಪ್ರಕಾರ ನಾಳೆ ಒಂದು ಜಯಲಲಿತಾ ಅವರು ಒಂದು ಹೆದ್ದಾರಿ ಸಚಿವರಾಗಿರ್ತಕ್ಕಂಥ ಪಳನಿಸ್ವಾಮಿ ಅವರ ನೇತೃತ್ವದಲ್ಲಿ ಏನ್ ನಿಯೋಗವನ್ನು ಕಳಿಸ್ಕೊಡ್ತಾ ಇದ್ದಾರೆ ಒಂದು ಸಭೆಗೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಅವರ ಹೇಳಿಕೆಯನ್ನು ಕೂಡ ಪಳನಿಸ್ವಾಮಿ ಅವರು ತರ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಅಧಿಕಾರಿಗಳು ಯಾವುದೇ ರೀತಿ ಹೇಳಿಕೆಗಳನ್ನು ಕೊಡೋದಿಲ್ಲ. ಜಯಲಲಿತಾ ಅವರು ಏನ್ ಹೇಳಿಕೆಯನ್ನ ಬರೆದು ಕಳಿಸಿದ್ದಾರೆ, ಆ ಒಂದು ಹೇಳಿಕೆಯನ್ನು ಓದ್ತಾರೆ. ಆ ಆಧಾರದ ಮೇಲೆ ಅವರು ಮೀಟಿಂಗ್ ನಲ್ಲಿ ಭಾಗವಹಿಸಬೇಕು ಬೇಡ ಅನ್ನೋದು ಕೂಡ ನಾಳೆ ಬೆಳಿಗ್ಗೆನೆ ನಿರ್ಧಾರ ಮಾಡ್ತಾರೆ ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಈಗಾಗಲೇ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಪಾಲನೆ ಮಾಡಿಲ್ಲ. ಹಾಗಾಗಿ ನಾವು ಈ ಒಂದು ಸಭೆಗೂ ಕೂಡ ನಾವು ಭಾಗವಹಿಸುವುದಿಲ್ಲ ಅನ್ನೋ ಕೂಡ ತಕರಾರು ತೆಗೆಯುವಂತಹ ಸಾಧ್ಯತೆ ಇದು ಕೂಡ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ರಾಧಾ, ಆಲ್ ರೈಟ್, ಥ್ಯಾಂಕ್ ಯು. ನಿಮ್ಮ ಎಲ್ಲ ಮಾಹಿತಿಗೆ ದಿಲ್ಲಿಯಿಂದ ನಮ್ಮ ಸಹೋದ್ಯೋಗಿ ಒಂದಿಷ್ಟು ಮಾಹಿತಿಗಳನ್ನು ಕೊಡ್ತಾ ಇದ್ರು. ಕಾವೇರಿ ಹೋರಾಟ ಶುರುವಾದಾಗಲಿಂದ ಕಣ್ಮರೆಯಾಗಿದ್ದ ಮಾಜಿ ಮಂತ್ರಿ ಮಂಡ್ಯ ಶಾಸಕ ಅಂಬರೀಶ್ ಇವತ್ತು ಬೆಂಗಳೂರಿನಲ್ಲಿ ಪ್ರತ್ಯಕ್ಷವಾಗಿ ರಾಜ್ಯದ ಜನರ ಕ್ಷಮೆ ಕೇಳಿದರು. ನಾನು ಅಮೆರಿಕಾಗೆ ಮೋಜು ಮಸ್ತಿ ಮಾಡಲು ಹೋಗಿರಲಿಲ್ಲ, ಮಂಡ್ಯದ ಜನರ ಮೇಲೆ ನನಗೆ ಪ್ರೀತಿ ಇದೆ, ಹಾಗನ್ಬಿಟ್ಟು ನಾನು ಹನುಮಂತನ ಥರ ಎದೆ ಬಗೆದು ತೋರ್ಸೋಕ್ಕಾಗಲ್ಲ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ, ಬೇಕಾದರೆ ಇನ್ನೆರಡು ದಿನದಲ್ಲಿ ಸ್ಪೀಕರ್ ಭೇಟಿಯಾಗಿ ಮತ್ತೆ ರಾಜೀನಾಮೆ ಕೊಡ್ತೀನಿ ಅಂತ ಅಂದರು. ಜೊತೆಗೆ ಶುಕ್ರವಾರ ಮಂಡ್ಯಗೂ ಭೇಟಿ ಕೊಡ್ತೀನಿ ಅಂತಂದರು. ಈ ನಡುವೆ ಸಚಿವ ಸ್ಥಾನ ಹೋದ ಮೇಲೆ ಅಂಬರೀಶ್ ಮಂಡ್ಯದಿಂದ ದೂರ ಇರೋದು ಸರಿಯಲ್ಲ, ಅವರು ಮಂಡ್ಯ ಶಾಸಕರನ್ನ ಮರೀಬಾರ್ದು ಅಂತ ಪುಟ್ಟಣ್ಣಯ್ಯ ಟಾಂಗ್ ಕೊಟ್ಟರು. ಈ ಸಮಸ್ಯೆಗೆ ಸಕ್ರಿಯವಾಗಿ ಪಾಲ್ಗೊಳ್ಳಿಲ್ಲ ಅಂತ ನನ್ನ ಮನಸ್ಸಲ್ಲೂ ಗಾಯ ಇದೆ. ಮಂಡ್ಯ ಜಿಲ್ಲೆಯವರ ಆಶೀರ್ವಾದ, ಅಭಿಮಾನ, ಪ್ರೀತಿ, ಗೌರವ ನನಗಿದ್ದೇ ಇದೆ. ಅದನ್ನು ನಾನು ಹೃದಯದಲ್ಲಿ ಇಟ್ಕೊಂಡಿರೋದ್ರಿಂದ ಅದನ್ನೇನು ನಾನು
ಹನುಮಂತನ ಥರ ಎದೆ ಬಗೆದ್ಬಿಟ್ಟು ತೋರಿಸ್ಬಿಟ್ರೆ ರಾಮನ್ ತೋರ್ಸೋಕೆ ಆಗೋದಿಲ್ಲ. ಅಯ್ಯೋ ನಾನು ರಾಜೀನಾಮೆ ಆಗಲೇ ಕೊಟ್ಟಿದ್ದೀನಿ, ಈಗ ಸ್ಪೀಕರ್ ಅವಾಗ ಇರಲಿಲ್ಲ, ಸ್ಪೀಕರ್ ಅದಾದಮೇಲೆ ಎಲೆಕ್ಷನ್ ಆಯಿತು. ಮಂಡ್ಯ ಜಿಲ್ಲೆಯ ದುರಂತ ಅತ್ಯಂತ ಗೌರವ ಕೊಟ್ಟ ಅಂಬರೀಷ್ ಇಂಥ ಕಷ್ಟಕರವಾದ ಕ್ಲಿಷ್ಟಕರವಾದ ಸಮಯದಲ್ಲಿ ಮಂಡ್ಯ ಜಿಲ್ಲೆಯ ಜನತೆಗೆ ಸಾಂತ್ವನ ಮತ್ತು ಸಮಾಧಾನ ಮತ್ತು ಅವ್ರ ಹೋರಾಟದಲ್ಲಿ ಭಾಗವಹಿಸಬೇಕಾಗಿತ್ತು. MLA ಆದ್ಮೇಲೆ ಮಂತ್ರಿ ಆಗಿರೋ ಮಂತ್ರಿ ಇಲ್ಲ ಅಂದೇಟ್ಗೆ ನಿರಾಶೆ ಅವಶ್ಯಕತೆ. ಗದ್ದಲ ಗಲಾಟೆ ನಡುವೆ ಇವತ್ತು ಬಿಬಿಎಂಪಿ ಎಲೆಕ್ಷನ್ ಮುಗಿದಿದೆ. ಮೇಯರ್ ಆಗಿ ಕಾಂಗ್ರೆಸ್ನ ಪದ್ಮಾವತಿ ಹಾಗೂ ಉಪಮೇಯರ್ ಆಗಿ ಜೆಡಿಎಸ್ನ ಆನಂದ್ ಆಯ್ಕೆಯಾಗಿದ್ದಾರೆ. 142 ಮತ ಗಳಿಸಿ ಪ್ರಕಾಶ್ ನಗರ ವಾರ್ಡ್ ಸದಸ್ಯ ಪದ್ಮಾವತಿ ಅವರು 50ನೇ ಮೇಯರ್ ಆದರು. ಈ ಮಧ್ಯೆ ಬಿಜೆಪಿಯ 2 ಸಂಸದರು ಕಾವೇರಿ ಸರ್ವಪಕ್ಷ ಸಭೆಗೆ ಹೋಗಿದ್ವಿ ಅಂತ ಮತದಾನಕ್ಕೆ ತಡವಾಗಿ ಬಂದಿದ್ದಕ್ಕೆ ಅವರಿಗೆ ಮತದಾನಕ್ಕೆ ಅವಕಾಶ ಕೊಡಲಿಲ್ಲ. ಕೊನೆ ಪಕ್ಷ ಉಪಮೇಯರ್ ಚುನಾವಣೆಯಲ್ಲಿ ಮತದಾನ ಮಾಡೋಕ್ಕೆ ಬಿಡಿ ಎಂದಾಗಲೂ ಚುನಾವಣಾಧಿಕಾರಿ ಬಗ್ಗಲಿಲ್ಲ. ಇದರಿಂದ ಸಿಟ್ಟಿಗೆದ್ದ ಹಲವು ಬಿಜೆಪಿ ಮುಖಂಡರು ಮತದಾನ ಬಹಿಷ್ಕರಿಸಿ ಬಿಬಿಎಂಪಿ ಕಚೇರಿ ಮುಂದಗಡೆ ಧರಣಿಯನ್ನು ಮಾಡಿದರು. ಈ ಮಧ್ಯೆ ಉಪಮೇಯರ್ ಸ್ಥಾನಕ್ಕೆ ತೃಪ್ತಿ ಪಟ್ಟುಕೊಂಡಿರುವ ಜೆಡಿಎಸ್ಗೆ ಬಿಬಿಎಂಪಿಯ 4 ಪ್ರಮುಖ ಸ್ಥಾಯಿ ಸಮಿತಿಗಳು ಸಿಕ್ಕತ್ವೆ. ಟೌನ್ ಪ್ಲಾನಿಂಗ್ ಶಿಕ್ಷಣ ಸ್ಥಾಯಿ ಸಮಿತಿ, ವಾರ್ಡ್ ಮಟ್ಟದ ಸ್ಥಾಯಿ ಸಮಿತಿ, ಆಡಳಿತ ಮತ್ತು ಸುಧಾರಣಾ ಸಮಿತಿ ಸಿಗೋದು ಖಚಿತ. ನೋಡೋಣ, ಅವರಿಗೆ ಸಾಕಷ್ಟು ಸವಾಲುಗಳಿದೆ. ಎಂದಿನಂತೆ ಹೊಸಬರಿಗೆ ಎಂದಿನಂತೆ ಸವಾಲುಗಳು, ಎಂದಿನಂತೆ ಭರವಸೆಗಳು, ಎಂದಿನಂತೆ ಹೇಳಿಕೆಗಳು, ಎಂದಿನಂತೆ ಸಂಭ್ರಮಗಳು. ಮುಂದಿನ ವರ್ಷ ಎಂದಿನಂತೆ ಸಂಕಟಗಳು. ಓಕೆ, ನೂತನ ಮೇಯರ್ ಪದ್ಮಾವತಿ ಅವರು ಈಗ ನಮ್ಮೊಂದಿಗೆ ನೇರ ಸಂಪರ್ಕಕ್ಕೆ ಬಂದಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಮೇಡಮ್, ತಮಗೆ ಅಭಿನಂದನೆಗಳು. ಮೇಡಮ್ ನಮಸ್ತೆ. ಮೇಡಮ್ ತಮಗೂ ನಮಸ್ತೆ, ರಂಗನಾಥ್ ಸರ್ಗೆ ನಮಸ್ಕಾರ. ಮೇಡಮ್ ನಮಸ್ಕಾರಮ್ಮ. ನಮಸ್ಕಾರ ಮೇಯರ್ ಅವರಿಗೆ. ಎಸ್ ಸರ್, ನಮಸ್ಕಾರ. ಓಕೆ ಸರ್ ನಮಸ್ಕಾರ, ಹೇಳಿ ಸರ್. ಈಗ ಡೈರೆಕ್ಟ್ ನಾನು ಪ್ರಶ್ನೆಗೆ ಬಂದ್ಬಿಡ್ತೀನಿ. 1 ವರ್ಷದ ಈ ಒಂದು ಅವಧಿಯಲ್ಲಿ ಏನೇನ್ ಮಾಡ್ಬೇಕಂತ ಇದ್ದೀರಾ ಮೇಡಮ್? ಮೇಡಮ್ ಇದು ಕಳೆದ 17 ವರ್ಷದಿಂದ ನಾನು 17ನೇ ವರ್ಷದ ಒಂದು ಕಾರ್ಪೊರೇಟರ್ ಆಗಿದ್ದೇನೆ. ನಾವು 1 ವರ್ಷದಲ್ಲಿ ಏನೆಲ್ಲ ಮಾಡಬಹುದು, ಖಂಡಿತ ಮಾಡಬಹುದಾಗಿದೆ, ಮಾಡಬಹುದು. ಕಾರಣ ಇಷ್ಟು, ಈಗ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಬೆಂಗಳೂರು ನಗರದ ಬಗ್ಗೆ ಬಹಳಷ್ಟು ಅಭಿವೃದ್ಧಿ ಬಗ್ಗೆ ಬಹಳಷ್ಟು ಕಾಳಜಿ ಇದೆ. ಹಾಗಾಗಿ ಈ ಒಂದು ಕಾಳಜಿಯಿಂದ 100 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ಕಾರಿಡಾರ್ಸ್ ಇರ್ಬೋದು, ಫ್ಲೈಓವರ್ಸ್ ಇರ್ಬೋದು, ಸಬ್ವೇಸ್ ಇರ್ಬೋದು, ಮತ್ತೆ ರಸ್ತೆಗಳಿರ್ಬೋದು. ಹಾಗಾಗಿ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಕ್ರಮಗೊಂಡಿದ್ದಾರೆ, ಅದೆಲ್ಲ ನಡೀತಾ ಇದೆ. ಇನ್ನು ಉಳಿದಂತ ಏನು ಯೋಜನೆಗಳು ಅದೆಲ್ಲ ಕೂಡ ಕಾರ್ಯಗತದಲ್ಲಿದೆ. ಟೆಂಡರ್ ಪ್ರೋಸೆಸ್ ಈ ತರ ಇದೆ. ಇನ್ನು ಮುಂದಿನ ಈ ವರ್ಷದಲ್ಲಿ, ಕಳೆದ ವರ್ಷ ಸನ್ಮಾನ್ ಸಿ ಮಂಜುನಾಥ್ ರೆಡ್ಡಿ ಅವರು ಕಳೆದ ವರ್ಷ 1 ವರ್ಷದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನು ಉಳಿದಂತ ಕಾರ್ಯಕ್ರಮಗಳು ಏನಿದೆ ನಾವು ಮುಂದುವರಿಸಿಕೊಂಡು ಪಕ್ಷಕ್ಕೆ ಮತ್ತೆ ನಮ್ಮ ಏನು ಕೊಯ್ಲೇಷನ್ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ ಇರ್ತಕ್ಕಂಥ ಈ ಒಂದು ಸಮ್ಮಿಶ್ರ ಆಡಳಿತದಲ್ಲಿ ಉತ್ತಮವಾದ ಒಂದು ಸೇವೆಯನ್ನ ಮಾಡೋದಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಮೇಡಮ್. ಪರ್ಟಿಕ್ಯುಲರ್ ಆಗಿ ಜನ ಪದ್ಮಾವತಿ ಅವರನ್ನ ನೆನಪಿಟ್ಕೋಬೇಕು, ಬೆಂಗಳೂರಿನ ಜನ ಅಂದ್ರೆ ಅದೇನ್ ಮಾಡ್ತೀರಾ ಮೇಡಮ್? ಮೇಡಮ್ ಅದೇ ಮೇಡಮ್, ನನಗೂ ಕೂಡ ಬಹಳಷ್ಟು ಆಸೆ ಇದೆ. ಯಾಕಂದ್ರೆ ನಮ್ಗಿರೋದು 1 ವರ್ಷ ಅವಧಿ. ಆ 1 ವರ್ಷದ ಅವಧಿನಲ್ಲಿ ನಾವ್ ಏನೆಲ್ಲ ಯೋಜನೆಗಳು ಹಾಕೊಂಡು ಇದನ್ ಮಾಡ್ಬೇಕು ಅದನ್ ಮಾಡ್ಬೇಕು ಅಂತ ಬಹಳಷ್ಟು ಆಸೆ, ಯೋಜನೆಗಳನ್ನ, ಕನಸುಗಳನ್ನ ಇಟ್ಕೊಂಡು ನಾವು ಬಂದಿರ್ತೀವಿ. ನಮ್ಗಿರ್ತಕ್ಕಂಥ 1 ವರ್ಷದಲ್ಲಿ ಏನೆಲ್ಲ ಸಾಧನೆ ಮಾಡ್ಬೋದು ಅಂದ್ರೆ ಅವರು ಮಾಡಿಟ್ಟಂತ ಅನೇಕ ಯೋಜನೆಗಳನ್ನ ಮುಂದುವರ್ಸ್ಕೊಂಡು ಹೋಗುವಂತದ್ದು, ಮತ್ತೆ ಇನ್ನು ಹೊಸ ತರವಾದ ಯೋಜನೆಗಳನ್ನ ಹುಟ್ಟಾಕುವಂಥದ್ದು, ಮತ್ತೆ ಕಂದಾಯದಲ್ಲಿ ನಾವು ಬೆಂಗಳೂರು ಮಹಾನಗರ ಪಾಲಿಕೆ ಆರ್ಥಿಕ ಪರಿಸ್ಥಿತಿಯನ್ನು ಅಭಿವೃದ್ಧಿ ಪಡಿಸಿದಾಗ ಹೆಚ್ಚೆಚ್ಚು ಕಾರ್ಯಕ್ರಮಗಳನ್ನ ಎಕ್ಸಿಕ್ಯೂಟ್ ಮಾಡಬಹುದು. ಹಾಗಾಗಿ ಇನ್ನೂ ಉನ್ನತವಾದ ಯೋಜನೆಗಳನ್ನ ನಾವು ಸರ್ಕಾರದ ವತಿಯಿಂದ ಹಾಗೂ ಬೆಂಗಳೂರು ಮಹಾನಗರ ಪಾಲಿಕೆ ವತಿಯಿಂದ ನಾವು ಮಾಡಬಹುದು ಮೇಡಮ್. ಆಲ್ ರೈಟ್ ಮೇಡಮ್, ನಿಮ್ಮ ಕನಸುಗಳು ಈಡೇರಲಿ. ನಿಮಗಿರುವ ಸೀಮಿತ ಅಧಿಕಾರ ಮತ್ತು ಸೀಮಿತ ಸಮಯ, ಈ 2ರಲ್ಲಿ ನೀವು ಮಾಡಲಿಕ್ಕೆ ಆಗದ್ದನ್ನು ಮಾಡಿ, ಅಷ್ಟೇ ನಾವು ನಿಮಗೆ ವಿಶ್ ಮಾಡ್ಬೋದು. ಆದರೆ ಒಂದನ್ನಂತ ನಾನು ನಿಮ್ಮ ಹತ್ರ ಮನವಿಯನ್ನು ಮಾಡ್ಕೋತೀನಿ. ನಗರ ಸಂಕಷ್ಟದಲ್ಲಿ ಇದ್ದಾಗ, ಮಳೆಯಿಂದ ಇರಬಹುದು, ಮತ್ತೊಂದರಿಂದ ಇರಬಹುದು, ಮಗದೊಂದರಿಂದ ಇರಬಹುದು, ಕಳೆದ ಮೇಯರ್, ಈಗ ಹೊರಗಡೆ ಹೋಗಿರುವಂತಹ ಮೇಯರ್ ಶ್ರೀ ಮಂಜುನಾಥ ರೆಡ್ಡಿ ಅವರ ಬಗ್ಗೆ ಒಂದು ಮಾತನ್ನು ನಾನು ಆಡಲೇಬೇಕು. ಮೇಯರ್ ಅವರಿಗೆ ಏನು ಅಧಿಕಾರ ಇದೆ, ಅವ್ರ ಕೈಲಿ ಏನು ಮಾಡೋಕ್ಕಾಗತ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ. ಆದರೆ ದಿಸ್ ಔಟ್ ಗೋಯಿಂಗ್ ಮೇಯರ್, ನನ್ನ ಲೆಕ್ಕಾಚಾರದಲ್ಲಿ ಹಿ ವಾಸ್ ಎಕ್ಸ್ಟ್ರೀಮ್ಲಿ ಅವೈಲಬಲ್. ಅವರು ಯಾವಾಗಲಾದರೂ ದೂರವಾಣಿಗಳಲ್ಲಾಗಲಿ ಅಥವಾ ಸಮಸ್ಯೆಗಳು ಬಂದರೆ ಅದನ್ನು ಎದುರಿಸುವುದಾಗಲಿ, ತನಗೆ ತೋಚಿದ್ದ ವಿವರಣೆಯನ್ನು ಕೊಡುವುದರಲ್ಲಾಗಲಿ, ಅಥವಾ ತನಗೆ ಸರಿ ಅನಿಸಿದ್ದನ್ನು ಹೌದು ಅಂತ ಹೇಳುವುದರಲ್ಲಾಗಲಿ ಹಿಂದೇಟು ಹಾಕಲಿಲ್ಲ. ಅಷ್ಟರ ಮಟ್ಟಿಗೆ ದಟ್ ಮೇಯರ್ ವಾಸ್ ಗುಡ್. ನೀವು ಆ ಪರಂಪರೆಯನ್ನು ಮುಂದುವರಿಸಿ, ಜನರಿಗೆ ಬೇಕಾದಾಗ ಸಿಗಿ, ಎಲ್ಲವನ್ನೂ ನೀವು ಮಾಡ್ಲಿಕ್ಕೆ ಆಗಲ್ಲ, ನಮಗೂ ಅರಿವಿದೆ. ಅದಷ್ಟಕ್ಕೆ ನಾನು ನಿಮಗೆ ಮನವಿ ಮಾಡ್ಕೋತೀನಿ. ತಮಗೆ ಒಳ್ಳೇದಾಗ್ಲಿ. ಬಹಳ ಕಾಲದ ನಂತರ ಹೆಣ್ಮಕ್ಳು ಮೇಯರ್ ಆಗಿ ಬಂದಿದಾರಲ್ಲ. ನಾನು ಕೂಡ ಒಬ್ಬ
ಹೌದು ಸರ್. ಸರ್ ಇದ್ರ ಜೊತೆನಲ್ಲಿ ನಾನು ಕೂಡ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರನ ಮಗಳು. ಕಳೆದ 4 ಬಾರಿ ಕೂಡ ನಾನು ಕೂಡ ನಗರ ಪಾಲಿಕೆ ಸದಸ್ಯೆಯಾಗಿ ಸೇವೆ ಮಾಡ್ತಾ ಇದ್ದೆ. 4ನೇ ಬಾರಿ ನನಗೆ ಅನುಭವ ಇದೆ. ಸರ್ಕಾರ ಆಡಳಿತದಲ್ಲಿದೆ. ಈ ಕೊಯ್ಲೇಷನ್ಸ್ ನಮ್ಮ ಏನ್ ಬೆಂಗಳೂರು ಮಹಾನಗರ ಪಾಲಿಕೆನಲ್ಲಿ ಇದೆ, ನಾವಿಬ್ಬರು ಕೂಡ ಒಟ್ಟುಗೂಡಿಸ್ಕೊಂಡು ಯಾವುದೇ ಭಿನ್ನಮತವಿಲ್ಲದೆ ಎಲ್ಲ ಇವನ್ ನಮ್ಮ ಬೆಂಗಳೂರು ನಗರದ ಅಭಿವೃದ್ಧಿಗೆ ಸಂಬಂಧಪಟ್ಟಾಗ ಇವನ್ ಪ್ರತಿಪಕ್ಷದವನು ಕೂಡ ಅವರ ಸಹಾಯವನ್ನು ಕೂಡ ಪಡ್ಕೊಂಡು ಅವರ ಸಹಕಾರವನ್ನು ಕೂಡ ಕೋರಿ ಉತ್ತಮವಾದ ಕೆಲಸವನ್ನು ಮಾಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ ಸರ್. ತಾವುಗಳು ಹಿರಿಯರಿದ್ದೀರಾ, ಬಹಳ ಉತ್ತಮ ಪತ್ರಕರ್ತರಿದ್ದೀರಾ. ತಮ್ಮ ಟಿವಿ ಬಗ್ಗೆ ನಮ್ಗೆ ಬಹಳಷ್ಟು ಅಭಿಮಾನ ಇದೆ ಸರ್. ರಂಗನಾಥ್ ಸರ್, ಎವ್ರಿ ಡೇ ಪಬ್ಲಿಕ್ ಟಿವಿ ನೋಡ್ತಾ ಇರ್ತೀನಿ, ತಾವು ಮಾತನಾಡೋದನ್ನ ಕೇಳಿಸ್ಕೊಳ್ತಾ ಇರ್ತೀನಿ ಸರ್. ತಾವು ಬಿಗ್ ಬುಲೆಟಿನ್ ಬಿಗ್ ಬುಲೆಟಿನ್ ನೋಡ್ತಾ ಇರ್ತೀನಿ. ನಿಮ್ಮ ಜೊತೆ ಮಾನ್ಯ ಉಪಮೇಯರ್ ಆಗಿ ಆಯ್ಕೆಯಾಗಿರುವ ಶ್ರೀ ಆನಂದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ತಮಗೆ ನಮಸ್ಕಾರ, ತಮಗೂ ಸ್ವಾಗತ, ತಮಗೂ ಒಳ್ಳೇದಾಗ್ಲಿ. ನಿಮ್ಮಿಬ್ಬರ ಪರಿಸ್ಥಿತಿ ನೋಡಿ, ಅಕ್ಕಪಕ್ಕ ಕುಳಿತಿದ್ದೀರಿ ಮೇಯರ್ ಉಪಮೇಯರ್ ಆಗಿ. ನೀವು ದಳದಲ್ಲಿ ಇದ್ದವರು ಬಿಟ್ಟು ಕಾಂಗ್ರೆಸ್ಗೆ ಹೋಗಿ ಮೇಯರ್ ಆದ್ರಿ, ಅವರು ಕಾಂಗ್ರೆಸ್ನಲ್ಲಿ ಇದ್ದವರು ಅದನ್ನ ಬಿಟ್ಟು JDS ಹೋಗಿ ಉಪಮೇಯರ್ ಆದ್ರು. ಎಂತಹ ವೈರುಧ್ಯ ನೋಡ್ರಿ ನಿಮ್ಮಿಬ್ಬರದ್ದುವೆ. ಆಲ್ ರೈಟ್, ಇಟ್ ಈಸ್ ಓಕೆ. ನಾನು ಗಮನಿಸಿದ ಅಂಶವನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ನಾನು ಹೇಳಿದ್ದು ತಪ್ಪಾ ಮಾನ್ಯ ಉಪಮೇಯರ್ ಅವರು? ಸರ್, ಕಾಲಾನುಗಟ್ಟಗಳಲ್ಲಿ ಮಾನ್ಯ ಉಪಮೇಯರ್ ಶ್ರೀ ಆನಂದ್ ಅವರು ಉತ್ತಮವಾಗಿ ಮೇಡಮ್, ಪ್ಲೀಸ್ ನೀವು ನಾಳೆ ಚುರುಕಾಗಿಯಿಂದ ನೀವು ಇವತ್ತೇ ಇಷ್ಟ ಆಗ್ಬಿಟ್ರೆ ನನಗೆ ಕಷ್ಟ ಆಗತ್ತೆ. ಏನೋ ಮಾನ್ಯ ಉಪಮೇಯರ್ ಅವರು, ನನ್ನ ನೆನಪು ಸರಿ ಇದೆ ಅಂದ್ರೆ ಬಹಳ ಅತಿ ದೊಡ್ಡ ಮತಗಳ ಅಂತರದಲ್ಲಿ ತಾವು ತಮ್ಮ ವಾರ್ಡ್ನಲ್ಲಿ ಜಯಶೀಲರಾಗಿದ್ದವರು. ನನ್ನ ನೆನಪು ಸರಿ ಇದ್ದಾರೆ, ಬಹಳ ಅನ್ಬಿಲೀವಬಲ್ ನಂಬರ್ನಲ್ಲಿ ಆಯ್ಕೆಯಾಗಿದ್ದೀರಿ. ಅಂದರೆ ನಿಮ್ಮ ವಾರ್ಡಿನ ಜನ ನಿಮ್ಮ ಮೇಲೆ ಅಷ್ಟು ವಿಶ್ವಾಸವನ್ನು ಇಟ್ಟಿದ್ದಾರೆ ಅಂತಾಯಿತು. ಈ ವಿಶ್ವಾಸವನ್ನು ಮುಂದುವರಿಸಿ ಒಬ್ಬ ಉಪಮೇಯರ್ ಕೂಡ ಸ್ವತಂತ್ರವಾಗಿ ಹೇಗೆ ಚಿಂತೆ ಮಾಡಬಹುದು, ಸ್ವತಂತ್ರವಾಗಿ ಜನರಿಗೆ ಒಂದು ಧ್ವನಿಯಾಗಿರಬಹುದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಅನ್ನೋ ನಂಬಿಕೆ ಇದೆ. ಆ ನಂಬಿಕೆ ನಿಮಗೂ ಇದೆ ಅಂತ ಅಂದ್ಕೊಂಡಿದ್ದೀನಿ. ಹೌದು ಮಾಡ್ತೀವಿ ಸರ್. ಜನಗಳಿಗೆ ಒಳ್ಳೆ ಕೆಲಸ ಮಾಡಬೇಕು ಅನ್ನೋದು ಆಸೆ ಇದೆ. ನಾವು ಮೇಯರ್ ಜೊತೆಲಿ ಕೂಡಿ ಒಟ್ಟೊಟ್ಟಿಗೆ ಕೆಲಸಗಳನ್ನು ಮಾಡ್ತೀರಿ. ಇವು ಆಗಿರೋ ಕೆಲಸ ಬಿಟ್ಟು ಮುಂದಿನ ಕೆಲಸಗಳು ನಾವು ಕೂತು ಚರ್ಚೆ ಮಾಡಿ ನಿಮ್ಮ ಸಲಹೆ ಪಬ್ಲಿಕ್ ಸಲಹೆ ಕೇಳಿ ನಾವು ಮುಂದುವರಿಸಿ ಕೆಲಸ ಮಾಡ್ತೀವಿ ಅಂತ ಈ ಮೂಲಕ ಮಾಧ್ಯಮ ನಿಮ್ಮಿಬ್ಬರಿಗೂ ಒಳ್ಳೇದಾಗ್ಲಿ. ನೀವಿಬ್ಬರು ಚೆನ್ನಾಗಿ ನಗರಕ್ಕೆ ಕೆಲಸ ಮಾಡೋದಾದ್ರೆ ಪಬ್ಲಿಕ್ ಟಿವಿ ಸಲಹೆಯನ್ನು ಎಲ್ಲರ ಸಲಹೆಯನ್ನು ಪಡ್ಕೊಳ್ಳಿ. ನಿಮ್ಮಿಬ್ಬರಿಗೂ ಒಳ್ಳೆಯದಾಗಲಿ. ಆಲ್ ದ ಬೆಸ್ಟ್. ಗಾಡ್ ಬ್ಲೆಸ್ ಯು. ಒಂದು ವಿರಾಮಕ್ಕೆ ಹೋಗುವಂತಹ ಸನ್ನಿವೇಶ, ಈಗ ಹೋಗಲೇಬೇಕು, ನಾವು ಬೇರೆ ದಾರಿ ಇಲ್ಲ, ವಾಪಸ್ ಬಂದ್ಬಿಡ್ತೀವಿ. ಈ ಮಧ್ಯೆ ಧೋನಿ ಅವರ ಚಲನಚಿತ್ರವನ್ನು ಪಾಕಿಸ್ತಾನ ಅಲ್ಲಿ ಚಿತ್ರವೀಕ್ಷಣೆಯಿಂದ ಬ್ಯಾನ್ ಮಾಡಿದೆ. ಆದರೆ ಇಂಡಿಯಾಲಿರುವಂತಹ ಪ್ರಭೂತಿಗಳು, ಮಹಾನ್ ಗ್ರೇಟ್ ಫೆಲೋಗಳು ಅಲ್ಲಿಂದ ಬಂದಿರೋ ಕಲಾವಿದರನ್ನು ಮಾತ್ರ ಇಲ್ಲೇ ಇಟ್ಕೋಬೇಕಂತೆ. ಯಾಕಂದರೆ ಅದರಿಂದ ಟೆರರಿಸಮ್ಗೆ ಏನೂ ಆಗಲ್ವಂತೆ. ಅದರಿಂದ ಎಂತೆಂಥ ಜನ ನಮ್ಮ ದೇಶದಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ. ಅಲ್ಲಿಂದ ಬಂದು ಅವ್ನು ಇಲ್ಲಿ ಆ್ಯಕ್ಟ್ ಮಾಡಿ ಕಾಸು ಹೊಡ್ಕೊಂಡು ಹೋಗ್ಬೇಕು. ಅವನು ನಮ್ದು ಈಗ ಧೋನಿದು ಮ್ಯಾಚ್ ಮಾಡಿ ಅದೇನು ಪರವಾಗಿಲ್ಲ, ಅವ್ರು ಪಾಡ್ಗೋರು ಮಾಡ್ಕೋಬೋದು. ಇವರೆಲ್ಲ ಎಂಥವ್ರು ಮನುಷ್ಯರ ಇವರು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಬೆಂಗಳೂರಿನ ವೈದೇಹಿ ಕಾಲೇಜಿನ ಮೇಲೆ IT ಅಧಿಕಾರಿಗಳ ದಾಳಿ ನಡೆಸಿ 50 ಕೋಟಿ ರೂಪಾಯಿ ಹಣವನ್ನು ವಶಪಡಿಸ್ಕೊಂಡಿದ್ದಾರೆ. ಇದು ಕಪ್ಪು ಹಣ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ, ಮುಂದೆ ಅವ್ರು ಲೆಕ್ಕ ಕೊಟ್ಟು ವಾಪಸ್ ಇಸ್ಕೊಂಡ್ರೆ ನಾವೇನು ಮಾಡೋದು. ಏನೋ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ಗಳ ವ್ಯವಹಾರದಲ್ಲಿ ಇದಾಗಿರೋದು ಅಂತ ಹೇಳ್ತಿದ್ದಾರೆ. ಒಟ್ಟು 265 ಕೋಟಿಗೂ ಹೆಚ್ಚು ವಹಿವಾಟು ನಡೆದಿದೆ ಅಂತಿದ್ದಾರೆ. ಮುಂದೆ ತನಿಖೆಯಲ್ಲಿ ಎಲ್ಲ ಗೊತ್ತಾಗಬೇಕು. ಸುಪ್ರೀಂ ಕೋರ್ಟ್ ಇವತ್ತು BCCIನಂತೂ ಬಹಳ ಕಟುವಾಗಿ ತರಾಟೆಗೆ ತೆಗೆದುಕೊಂಡಿದೆ. ನೀವೇನು ಕಾನೂನಲ್ಲ, ನೀವೇನು ಮೇಲಿಲ್ಲ, ನೀವು ತೀರ್ಮಾನ ತೆಗೆದುಕೊಂಡು ವಾಪಸ್ ಬನ್ನಿ, ಇದ್ರ ತೋರಿಸ್ತೀವಿ ಏನು ಮಾಡ್ತೀವಿ ಅನ್ನೋದನ್ನು ಒಂಥರ ನಮಗೆ ಕಾವೇರಿಲಿ ಹೇಳ್ದಂಗೆ ಹೇಳಿದೆ. ಅವ್ರಿಗೆ ಆ ಸೈಡಲ್ಲಿ ಕಾವೇರಿಲಿ ನಮಗೆ ಅನ್ಯಾಯ ಆಗಿದ್ದಕ್ಕೆ ಹೇಳಿದ್ದೀವಿ, ಅಲ್ಲಿ ಅನ್ಯಾಯ ಮಾಡುತ್ತಿರುವವರಿಗೇ ಹೇಳಿದೆ, ಸರಿಯಾಗಿ ಹೇಳಿದೆ ಅಷ್ಟೇ. ನಮಗಿಲ್ಲಿ ನಮ್ದನ್ನು ಕೇಳಿಸ್ಕೊಳ್ಳಿದ್ರೆ ಕೇಳಿಸ್ಕೊತಿಲ್ಲ ಅಷ್ಟೇ. ಏನ್ಯಾವ ಈಗ ಇವತ್ತಿನ ಯಡಿಯೂರಪ್ಪನವರು ಟಾಕ್ಸು ಕಾವೇರಿ ಗಲಾಟೆಯಿಂದಾಗಿ ಒಂದು ಬಾಕಿ ಉಳ್ಕೊಂಡಿದೆ ಅಲ್ಲ ನಮ್ಮದು ಬ್ರೇಕು. ಆ ಬ್ರೇಕ್ ತೊಗೊಂಬಿಡೋಣ. ಆದರೆ ಬಂದ ಮೇಲೆ ನಾನು ನಿಮಗೆ ಒಂದು ಸಂಭ್ರಮವನ್ನು ಈ ಎಲ್ಲದರ ಸಂಕಟದ ಮಧ್ಯೆ ಹೇಳಬೇಕು. ಅದು ನಿನ್ನೆ ಪ್ರಾರಂಭ ಮಾಡಿದ್ದಂತಹ ಮ್ಯೂಸಿಕ್ ಮ್ಯಾರಥಾನ್. ಆ ಹೆಣ್ಣುಮಗಳು 28 ಗಂಟೆಗಳ ಕಾಲ ಸತತವಾಗಿ ಮುಗಿಸೇ ಬಿಟ್ಲಪ್ಪ ಆ ಕಾರ್ಯಕ್ರಮನ ಅದ್ಭುತವಾಗಿ. ಅದು ಹೆಂಗೆ ಮಾಡ್ತಾರೋ ಏನಪ್ಪ ಜನ 28 ಗಂಟೆ ಕಾಲ. ಬಂದು ನೋಡೋಣ.
ಕನ್ನಡಿಗರೇ ಕಟ್ಟಿರೋ ಏಕೈಕ ಪಬ್ಲಿಕ್ ಮ್ಯೂಸಿಕ್ ಚಾನಲ್ಗೆ ಇವತ್ತು 2ನೇ ವರ್ಷದ ಬರ್ತ್ಡೇ ಸಂಭ್ರಮ. ಈ ಸಂಭ್ರಮಕ್ಕೆ ಹಲವು ಗಣ್ಯರು ಸಾಕ್ಷಿಯಾದರು. ವಿಶೇಷವಾಗಿ ಇವತ್ತು ಎಲ್ಲ ಗಮನ ಸೆಳೆದಿದ್ದು ಅಂದರೆ ನಿನ್ನೆ ಬೆಳಿಗ್ಗೆ 8 ಗಂಟೆಗೆ ಆರಂಭ ಮಾಡಿದ ಪಾಂಚಾಲಿ ಅವರ ಮ್ಯೂಸಿಕಲ್ ಮ್ಯಾರಥಾನ್ ಇವತ್ತು 12 ಗಂಟೆಗೆ ಎಂಡ್ ಆಯಿತು. ಸತತ 28 ಗಂಟೆಗಳ ಕಾಲ ಆ ಮ್ಯೂಸಿಕ್ ಮ್ಯಾರಥಾನನ್ನು ನಡೆಸಿ ಪಾಂಚಾಲಿ ಅವರು ಸೈ ಎನಿಸಿಕೊಂಡ್ರು. ಹಾಗಾದರೆ ಒಟ್ಟಾರೆ ಈ ಸಂಭ್ರಮದ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕನ್ನಡಿಗರ ನೆಚ್ಚಿನ ಪಬ್ಲಿಕ್ ಮ್ಯೂಸಿಕ್ 2ನೇ ವರ್ಷ ಕಂಪ್ಲೀಟ್ ಮಾಡಿ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ. ಈ ಸುಸಂದರ್ಭದಲ್ಲಿ ಅನೇಕ ವಿಶೇಷತೆಗಳು ನಡೆದವು. ಹಲವು ಗಣ್ಯಾತಿ ಗಣ್ಯರು ಪಬ್ಲಿಕ್ ಟಿವಿ ಕಚೇರಿಗೆ ಆಗಮಿಸಿ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಇನ್ನಷ್ಟು ಮೆರುಗು ನೀಡಿದ್ರು. ಕನ್ನಡ ಮ್ಯೂಸಿಕ್ ಚಾನೆಲ್ ಇತಿಹಾಸದಲ್ಲೇ ಮೊದಲ ಬಾರಿಗೆ ಎಂಬಂತೆ ಸತತ 28 ಗಂಟೆಗಳ ಕಾಲ ಮ್ಯೂಸಿಕ್ ಮ್ಯಾರಥಾನ್ ಎಂಬ ಕಾರ್ಯಕ್ರಮವನ್ನ ವಿಜೆ ಪಾಂಚಾಲಿ ನಡೆಸಿಕೊಟ್ಟು ಕನ್ನಡಿಗರು ಹಾಗೂ ಮಾಧ್ಯಮ ಲೋಕದ ಗಮನ ಸೆಳೆದ್ರು. ಕಾರ್ಯಕ್ರಮದಲ್ಲಿ ಮತ್ತೊಂದು ಹೈಲೈಟ್ಸ್ ಅಂದ್ರೆ ವಿವಿಧ ಸ್ಟಾರ್ ಆಂಕರ್ಗಳ ಸಮಾಗಮವಾಗಿತ್ತು. ಅರುಣ್ ಸಾಗರ್, ಅಕುಲ್ ಬಾಲಾಜಿ, ಅಪರ್ಣಾ, ಆರ್ಜೆ ಶ್ರುತಿ, ಮಾಸ್ಟರ್ ಆನಂದ್, ಅನುಪಮಾ ಭಟ್ ಆಗಮಿಸಿದ್ರು. ಪಬ್ಲಿಕ್ ವಾಹಿನಿಯ ಹರ್ಷ 2 ವರ್ಷದ ಸಂದರ್ಭದಲ್ಲಿ ಇಡೀ ಪಬ್ಲಿಕ್ ಟಿವಿಯ ಕುಟುಂಬ ಸೇರಿ ಒಟ್ಟಾಗಿ ಸಂಭ್ರಮಾಚರಣೆ ಮಾಡಲಾಯಿತು. ಕೇಕ್ ಕತ್ತರಿಸಿ ಸಂಭ್ರಮಿಸಲಾಯಿತು. ಪಬ್ಲಿಕ್ ಟಿವಿಯ ಸಿಎಂಡಿ HR ರಂಗನಾಥ್ ಸೇರಿದಂತೆ ರಾಜ್ಯದ ಪ್ರತಿಷ್ಠಿತ ಆಡಿಯೋ ಕಂಪನಿ ಲಹರಿ ಮಾಲೀಕರಾದ ಮನೋಹರ್ ನಾಯ್ಡು ಸೇರಿದಂತೆ ಹಲವು ಮಾಲೀಕರು, ನಟ ನಟಿಯರು ಸಾಥ್ ಕೊಟ್ರು. ಒಟ್ನಲ್ಲಿ 2ನೇ ವರ್ಷವನ್ನ ಅದ್ಧೂರಿಯಾಗಿ ಮುಗಿಸಿ 3ನೇ ವರ್ಷಕ್ಕೆ ಕಾಲಿಡ್ತಿರೋ ಪಬ್ಲಿಕ್ ಮ್ಯೂಸಿಕ್ಗೆ ಚಿತ್ರರಂಗದ ಗಣ್ಯಾತಿ ಗಣ್ಯರಿಂದ ಶುಭಾಶಯಗಳ ಸುರಿಮಳೆ ಬಂದಿದೆ. ಈ 2 ವರ್ಷದ ಯಶಸ್ವಿಯಲ್ಲಿ ಭಾಗಿಯಾದ ನೀವುಗಳು ಅಂದ್ರೆ ನಮ್ಮ ಕನ್ನಡಿಗರು ಮುಂದೆಯೂ ನಮ್ಮ ಕೈ ಹಿಡಿದು ನಡೆಸಿ ಹಾರೈಸಿ. ಇಲ್ಲಿಗೆ ಇವತ್ತಿನ ಬಿಗ್ ಬುಲೆಟಿನ್ ಮುಗಿಸ್ತಾ ಇದ್ದೀವಿ. ನಾವು ಹೋಗ್ಬಿಟ್ಟು ಬರ್ತೀವಿ. ನಮಸ್ಕಾರ, ಗುಡ್ ನೈಟ್, ಶುಭರಾತ್ರಿ. ನ್ಯಾಯಾಲಯ ತನ್ನ ಹಠಕ್ಕೆ ಬಿದ್ದಂಗೆ ಕಾಣಿಸ್ತು. ಕರ್ನಾಟಕದ ವಾದವನ್ನು ಹೆಚ್ಚು ಕಡಿಮೆ ಕೇಳಲಿಲ್ಲ. ಒಂದು ಸಣ್ಣ ರಿಲೀಫನ್ನು ಕೊಡ್ತು. ಅದು ಕೇಂದ್ರ ಸರ್ಕಾರದ ಮಧ್ಯಪ್ರವೇಶದ ರೀತಿಯಲ್ಲಿ. ನೋಡೋಣ ಏನಾಗಿದೆ ಅಂತ. ಮತ್ತೆ ಅನ್ಯಾಯವಂತೂ ಆಯಿತು. ತಮಿಳುನಾಡಿಗೆ 3 ದಿನದಲ್ಲಿ 18,000 ಕ್ಯೂಸೆಕ್ ನೀರನ್ನು. ಕೋರ್ಟ್ ತೀರ್ಪು ಬಂದ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ಪ್ರತಿಭಟನೆ ಮತ್ತೆ ಆರಂಭವಾಗಿದೆ. ಮತ್ತೆ ನೀರು ಬಿಡುವಂತೆ ಕೋರ್ಟ್ ಆದೇಶವನ್ನ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಮಂಡ್ಯದಲ್ಲಿ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ.